नमः मयि स्थितो मदङ्गेषु स्वतन्त्रो व्याप्तवान् हरिः स विष्णुश्च अस्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारमुद्देश्यञ्च हरिं स्मरेत् व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरं भवति यदनुभावादेण मूकोऽपि वाग्मी जडमतिरपि जन्तुर्जारते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वदेव हि नौमिन्यानसुधादिकर्जरमुनीन् श्रीपादरात्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यानसुधारतान् बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनं मा कृथाः श्रीसत्यात्मगुरो त्वदङ्घ्रियुगलं हित्वा न मे सद्गतिः मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजराख्यगुरुं भजे जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे मा महिमसद्गुरुम् आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयास्तान्नमस्ये गुरून् मम स्वस्त्यस्तु हरिः ओं हरिः ओं हरिः ओं श्रीमल्लक्ष्मीनृसिंहस्य श्रियं दिशतु मे नखः स्वभक्ताभीष्टदानारसमुपात्तदशाकृतेः ನಾರಾಯಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ಕಾವ್ಯದ ಮುಖಾಂತರ ತಿಳಿಸೋದಕ್ಕಾಗಿ ತಾವು ಕಲಿತ ಮಾತಿನಿಂದ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ಹೊಗಳೋದಕ್ಕಾಗಿ ಈ 10 ಸರ್ಗಗಳ ಕಾವ್ಯವನ್ನು ರಚನೆ ಮಾಡ್ತಾ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತಾರೆ. ಅವರನ್ನು ನೋಡಿದರೆ ಏನು ನೆನಪಾಗ್ತದೆ ಅಂತ ಅನ್ನೋದನ್ನೆಲ್ಲ ಹೇಳ್ತಾ ದಾನವನ್ನು ಕೊಡುವಾಗ ಅಭೀಷ್ಟಗಳನ್ನು ನೀಡುವಾಗ ಕಲ್ಪತರುವಿನಂತೆ ಅವರು ತೋರಿದರೆ, ರಾಮಾಯಣವನ್ನು ಸಂಗ್ರಹ ಮಾಡುವಾಗ ಪ್ರತಿಯೊಂದು ಪದದ ಹಿಂದೆಯೂ ವಾಲ್ಮೀಕಿಗಳ ನೆನಪಾಗ್ತದೆ ಅಂತ ಹೇಳಿ ಅವರು ಹೇಳ್ತಾರೆ. ಮುಹುಸ್ಮಾರಿತ ವಾಲ್ಮೀಕಿಂ ಪುನಸ್ತಂ ನವಮಿ ದೇಶಿಕಂ ಯೋ ವಿಸ್ತೀರ್ಣಾಂ ರಾಮಕಥಾಂ ಶ್ರದ್ಧರಾಭಿಸ್ಸಮಗ್ರಹೀತ. ಶ್ರದ್ಧರ ಅಂತನ್ನೋ ವೃತ್ತದಲ್ಲಿ ಛಂದಸ್ಸಿನಲ್ಲಿ ರಾಮಚಂದ್ರದೇವರ ಕಥೆಯನ್ನು ಸಂಗ್ರಹ ಮಾಡಿಟ್ಟಿದ್ದಾರೆ. ಆ ಸಂಗ್ರಹವನ್ನು ನೋಡಿದಾಗ ವಾಲ್ಮೀಕಿಗಳ ನೆನಪೇ ನನಗಾಗ್ತದೆ ಅಂತ ಅಂತಾರೆ. ಶತಕೋಟಿ ವಿಸ್ತೀರ್ಣವಾದ ರಾಮಾಯಣವನ್ನು ಸಂಗ್ರಹ ಮಾಡಿದರು, ಸಂಗ್ರಹವಾಗಿ ರಚನೆ ಮಾಡಿದರು ವಾಲ್ಮೀಕಿಗಳು. 100 ಕೋಟಿ ವಿಸ್ತಾರ ರಾಮಾಯಣ ಇದೆ ಅಂತ ಹೇಳ್ತಾರೆ. ಅಂತಹ ಅತಿ ವಿಸ್ತೃತವಾದ ರಾಮಾಯಣವನ್ನು ಬ್ರಹ್ಮದೇವರು ವಾಲ್ಮೀಕಿಗಳಿಗೆ ಉಪದೇಶ ಮಾಡ್ತಾರೆ. ವಾಲ್ಮೀಕಿಗಳು ಪ್ರಾರ್ಥನೆ ಮಾಡ್ತಾರೆ. ಅವರು ಏನೋ ಶ್ಲೋಕವನ್ನು ಬರೆದು ಬಿಡ್ತಾರೆ. ಅಕಸ್ಮಾತ್ತಾಗಿ ಅವರ ಬಾಯಿಯಿಂದ ಶ್ಲೋಕ ಬರ್ತದೆ. ನದಿಯ ತೀರಕ್ಕೆ ಹೋಗಿ ಸ್ನಾನ ಮಾಡ್ತಾ ಇರೋ ಸಂದರ್ಭದಲ್ಲಿ ಬೇಡರವನು ಒಂದು ಪಕ್ಷಿಯನ್ನು ಹೊಡಿತಾನೆ. 2 ಗಂಡು ಹೆಣ್ಣು ಪಕ್ಷಿಗಳು ಇರ್ತವೆ. ಅದರಲ್ಲಿಯೇ ಒಂದು ಪಕ್ಷಿಯನ್ನು ಹೊಡೆದು ಸಂಹಾರ ಮಾಡಿದಾಗ ಆವಾಗ ಅಕಸ್ಮಾತ್ತಾಗಿ ಅವರ ಬಾಯಿಯಿಂದ ಒಂದು ಶ್ಲೋಕ ಬಂದು ಬಿಡ್ತದೆ. ಮಾ ನಿಷಾದ
ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾದೇಕಮವಧಿ ಕಾಮಮೋಹಿತಂ. ಎರಡು ಪಕ್ಷಿಗಳಲ್ಲಿ ಕಾಮಮೋಹಿತವಾದ ಒಂದು ಪಕ್ಷಿಯನ್ನು ನೀನು ಸಂಹಾರ ಮಾಡಿದಿ, ನನಗೆ ಸರ್ವಥಾ ಒಳ್ಳೆಯದಾಗುವುದು ಬೇಡ ಅಂತ ಶಾಪವನ್ನು ಕೊಡ್ತಾರೆ. ಆ ಮುಖಾಂತರ, ಅದನ್ನು ಹೇಳುವ ಮುಖಾಂತರ ಅವರ ಬಾಯಿಯಿಂದ ಒಂದು ಶ್ಲೋಕ ಬರ್ತದೆ. ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ ಅದನ್ನು. ಆ ಪಕ್ಷಿ ಸತ್ತು ಬಿದ್ದದ್ದನ್ನು ನೋಡಿ ಇವರಿಗೆ ಶೋಕ ಆಯಿತಂತೆ. ಕಾಳಿದಾಸ ಬಹಳ ಸುಂದರವಾಗಿ ಅದನ್ನು ಸಂಯೋಜನೆ ಮಾಡಿ ನಮಗೆ ಹೇಳ್ತಾನೆ. ಅವನ ಶೋಕ ಯಾವುದಕ್ಕಾಗಿ? ಲೋಕಕ್ಕಾಗಿ. ಲೋಕ ಅಂದರೆ ಜನರು, ಪ್ರಜರು ಅಂತ ಅರ್ಥ, ಜೀವರಾಶಿಗಳು. ಅವನ ಶೋಕ ಲೋಕಕ್ಕಾಗಿ ಆಯಿತು. ಆ ಲೋಕದ ಶೋಕವೇ ಶ್ಲೋಕವಾಯಿತು ಅಂತ ಹೇಳ್ತಾರೆ. ಶೋಕ ಶ್ಲೋಕತ್ವಮಾಗತಃ. ಅವರಲ್ಲಿಯ ಶೋಕ ಅದೇ ಶ್ಲೋಕವಾಗಿ ಹೀಗೆ ಹೊರಗೆ ಬಂತು. ಇದೇನಿದು, ನಾನು ಏನೂ ಕಲಿತಿಲ್ಲ, ಏನೂ ಓದಿಲ್ಲ, ನನ್ನ ಬಾಯಿಯಿಂದ ಇಂತಹ ಸ್ವಚ್ಛವಾದ ಛಂದಸ್ಸು ಹೇಗೆ ಹೊರಗೆ ಬಂತು ಅಂತ ಆಶ್ಚರ್ಯದಿಂದ ತಾನಿದ್ದಾಗ ಮನೆಗೆ ಬರ್ತಾನೆ. ಬ್ರಹ್ಮದೇವರು ಬರ್ತಾರೆ. ನೀನು ಭಗವಂತನ ಮಹಿಮೆಯನ್ನು ನೀನು ಅವಶ್ಯವಾಗಿ ರಚನೆ ಮಾಡಬೇಕು ಅಂತ ಹೇಳ್ತಾರೆ. ಆವಾಗಂತಾರೆ, ವರ್ಣನೆ ಮಾಡಲಿಕ್ಕೆ ನನಗೇನು ಬರ್ತದೆ, ನನಗೇನು ಗೊತ್ತು ವರ್ಣನೆ ಮಾಡಲಿಕ್ಕೆ ಅಂದಾಗ ಬ್ರಹ್ಮದೇವರು ಶತಕೋಟಿ ವಿಸ್ತೀರ್ಣವಾದ ರಾಮಾಯಣದ ಉಪದೇಶವನ್ನು ವಾಲ್ಮೀಕಿಗಳಿಗೆ ಮಾಡ್ತಾರೆ ಅಂತ ಬಂದಿದೆ. ಆ ಬ್ರಹ್ಮದೇವರಿಂದ ಉಪದೇಶವನ್ನು ಪಡೆದ ಮೇಲೆ ವಾಲ್ಮೀಕಿಗಳು ರಾಮಾಯಣವನ್ನು ಬಹಳ ಸುಂದರವಾಗಿ ಸಂಗ್ರಹ ಮಾಡಿ ರಚನೆ ಮಾಡ್ತಾರೆ. 100 ಕೋಟಿ ವಿಸ್ತೀರ್ಣವಾದ ರಾಮಾಯಣವನ್ನು ಸಂಗ್ರಹ ಮಾಡಿಟ್ಟಿದ್ದಾರೆ ವಾಲ್ಮೀಕಿಗಳು. ಅಂತಹ ವಾಲ್ಮೀಕಿ ರಾಮಾಯಣವನ್ನು 10-15 ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿ. ಹೀಗಾಗಿ ಸಂಗ್ರಹ ಮಾಡುವ ಕೌಶಲ್ಯವನ್ನು ನೋಡುವಾಗ ವಾಲ್ಮೀಕಿಗಳ ನೆನಪು ನಮಗಾಗ್ತದೆ ಅಂತ ಹೇಳಿ ಅವರು ಕವಿಗಳು ರಾಘವೇಂದ್ರ ಸ್ವಾಮಿಗಳನ್ನು ನೋಡಿ ಹೇಳ್ತಾ ಇದ್ದಾರೆ. ಅಂತಹ ಅತ್ಯದ್ಭುತವಾದ ಕಾವ್ಯ, ಅಂತಹ ಅತ್ಯದ್ಭುತವಾದ ಸ್ತೋತ್ರ ರಾಮಚಾರಿತ್ರ್ಯ ಮಂಜರಿ. ಭಗವಂತನ ಬಾಲಲೀಲೆಯ ಕಥೆಯನ್ನು ಒಂದೇ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಅವರು ಸಂಗ್ರಹ ಮಾಡ್ತಾರೆ. ಶ್ರೀಮಾನ್ ವಿಷ್ಣು ಪ್ರಜಾತಃ. ಭಗವಂತ ಅವತಾರ ತಾಳಿದ ಅಂತ ಅನ್ನಬೇಕಾದರೆ ದೇವರು ಅವತಾರ ತಾಳುವುದು ಹೇಗೆ? ದೇವರಿಗೆ ಜನನ ಮರಣಗಳು ಸರ್ವಥಾ ಇಲ್ಲ. ಜೀವರಿಗೆ ಜನನ ಮರಣಗಳು ಇಲ್ಲ ಅಂತಂದ ಮೇಲೆ ದೇವರಿಗೆ ಸಮಸ್ತ ಪ್ರಪಂಚವನ್ನು ಪ್ರೇರಣೆ ಮಾಡುವ ಎಲ್ಲದಕ್ಕೂ ನಿಯಾಮಕನಾದ ಭಗವಂತನಿಗೆ ಸರ್ವಥಾ ಜನನ ಮರಣಗಳು ಸರ್ವಥಾ ಇಲ್ಲ. ನಮಗೆ ಜನನ ಮರಣಗಳು ಇದೆ ಅಂದರೆ ಏನು? ದೇಹದ ಸಂಯೋಗವಾಗೋದೇ ಜನನ, ದೇಹದ ವಿಯೋಗವಾಗೋದೇ ಮರಣ. ಅದರ ಹೊರತು ಜನನ ಮರಣಗಳು ಅಂತಂದರೆ ಬೇರೆ ಏನೂ ಇಲ್ಲ. ಅದು ಮರಣ ಜೀವನದ್ದಲ್ಲ, ಅದು ಜನನ ಜೀವನಿಗೆ ಅಲ್ಲ. ಜೀವ ಅನಾದಿ ಅನಂತ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಜೀವ ಹಾಗೇನೇ ಇರ್ತಾನೆ, ಸಾಧನೆ ಮಾಡ್ತಾ ಬರ್ತಾ ಇದ್ದಾನೆ. ಅವನ ಸಾಧನೆ ಮುಗಿದ ಮೇಲೆ, ಪೂರ್ಣ ಮುಗಿದ ಮೇಲೆ ವೈಕುಂಠಕ್ಕೆ, ಮುಕ್ತಿಗೆ ಆ ಜೀವ ಹೋಗ್ತಾನೆ ಅನ್ನೋದಕ್ಕಾಗಿ ಅನಾದಿ ಜೀವ, ಅವನಿಗೆ ಜನನ ಮರಣಗಳಿಲ್ಲ. ದೇಹ ಬರ್ತದೆ, ದೇಹ ಹೋಗ್ತದೆ, ಅದೇ ಜನನ ಮರಣಗಳವನದ್ದು. ದೇವರಿಗೆ ಈ ದೇಹ ಸಂಯೋಗ ವಿಯೋಗಗಳು ಸಹ ಭಗವಂತನಿಗೆ ಸರ್ವಥಾ ಇರೋದಿಲ್ಲ ಅಂತ ಹೇಳ್ತಾರೆ. ಅನ್ನೋದಕ್ಕಾಗಿ ಅಂತಹ ಪರಮಾತ್ಮ ಅವತಾರ ತಾಳುವಾಗ, ಪ್ರಾದುರ್ಭೂತನಾಗುವಾಗ, ತೋರುವಾಗ ಹೇಗೆ ತೋರಿದ? ಶ್ರೀಮಾನ್ ಪ್ರಜಾತಃ, ಶ್ರೀಮಂತನಾಗಿ ಹುಟ್ಟಿದ ಅಂತ ಹೇಳ್ತಾರೆ. ಲಕ್ಷ್ಮೀದೇವಿಯಿಂದ ಸಹಿತರಾಗೇನೆ ಭಗವಂತ ಅವತಾರ ತಾಳಿದ್ದಾನೆ. ಹೀಗಾಗಿ ಸೀತಾದೇವಿಯನ್ನು ವಿವಾಹ ಮಾಡಿಕೊಂಡ, ಸೀತಾದೇವಿಯ ವಿಯೋಗವಾಯಿತು, ಸೀತಾದೇವಿಯನ್ನು ಅಗ್ನಿಯಲ್ಲಿ ಪ್ರವೇಶ ಮಾಡಿಸಿದ. ಇದೆಂತಹ ಮರ್ಯಾದಾ ಪುರುಷೋತ್ತಮ ರಾಮ ಅಂತ ಹೇಳಿ ಇವತ್ತಿನ ಜನರೆಲ್ಲ ಆಕ್ಷೇಪ ಮಾಡ್ತಾರಲ್ಲ, ಆ ಎಲ್ಲ ಆಕ್ಷೇಪಗಳಿಗೆ ಒಂದೇ ಒಂದು ಸಮಾಧಾನ, ಶ್ರೀಮಾನ್ ಪ್ರಜಾತಃ, ಶ್ರೀಮಂತನಾಗಿ ಹುಟ್ಟಿದ. ವಿವಾಹ ಅಂತ ಅನ್ನೋದು ಪ್ರತ್ಯೇಕ ಅವರಿಗೆ ಇಲ್ಲವೇ ಇಲ್ಲ. ವಾದಿರಾಜರು ಬಹಳ ಸುಂದರವಾಗಿ ಶ್ರೀಶಗುಣ ದರ್ಪಣದಲ್ಲಿ ಹೇಳ್ತಾರೆ, ಯುವಾಂ ಯುವಾನೌ ಸತತಂ
ವಾದಿರಾಜ ಸ್ವಾಮಿಗಳು ಬಹಳ ಸುಂದರವಾಗಿ ಆ ಸ್ತೋತ್ರದಲ್ಲಿ ಹೇಳ್ತಾರೆ. ಲಕ್ಷ್ಮೀನಾರಾಯಣರನ್ನು ಸ್ತೋತ್ರ ಮಾಡ್ತಾರೆ. ಯುವಾಂ ಯುವಾನೌ ಸತತಂ ಇತರೇತರ ಯೋಗಿನೌ. ಲಕ್ಷ್ಮೀ ಹಾಗೂ ನಾರಾಯಣರಿಗೆ ಸರ್ವಥಾ ವಿಯೋಗ ಇಲ್ಲ ಅಂತನ್ನೋ ವಿಷಯವನ್ನು ಬಹಳ ಸುಂದರವಾಗಿ ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ರಮಾದೇವಿಗೆ ಆಗಲಿ ಭಗವಂತನಿಗೆ ಆಗಲಿ ಸರ್ವಥಾ ಬಾಲ್ಯ ಅಂತನ್ನೋದು, ಗರ್ಭವಾಸ ಅನ್ನೋದು, ಶುಕ್ಲ ಶೋಣಿತಗಳ ಸಂಬಂಧದಿಂದ ಉತ್ಪತ್ತಿಯಾಗಲಿ ಬಾಲ್ಯ, ಕೌಮಾರ, ಯೌವನ, ವಾರ್ಧಕ್ಯ ಈ ವಿಶಿಷ್ಟವಾದ ಅವಸ್ಥೆಗಳು ಅವರಿಗೆ ಇಲ್ಲ ಅಂತ ಹೇಳ್ತಾರೆ. ಯಾವಾಗಲೂ ಯುವಕರಾಗಿಯೇ ಇರ್ತಾರಂತೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಯುವಕರಾಗೇನೇ ಇರುವ ದಂಪತಿಗಳು, ಯುವಕ ಯುವತಿಯರಾಗಿಯೇ ಇರುವ ದಂಪತಿಗಳು ಅವರು ಅಂತ ಹೇಳ್ತಾರೆ. ಹೀಗಾಗಿ ಅವರ ವಿವಾಹ ಯಾವಾಗ ಆಗಬೇಕು? ಅವರ ವಿವಾಹ ಆದದ್ದೂ ಇಲ್ಲ, ಅನಾದಿ ಕಾಲದ ದಂಪತಿಗಳವರು ಅಂತ ಲಕ್ಷ್ಮೀನಾರಾಯಣರ ಸ್ತೋತ್ರವನ್ನು ಮಾಡ್ತಾರೆ. ಅನಾದಿ ಕಾಲದ ದಂಪತಿಗಳಲ್ಲಿ ಎಂದಿಗಾದರೂ ವಿಯೋಗವನ್ನು ಚಿಂತನೆ ಮಾಡೋದು, ವಿಯೋಗ ಆಗೋದು ಅದು ಸಾಧ್ಯವೇ? ಸರ್ವಥಾ ಸಾಧ್ಯ ಇಲ್ಲ ಅಂತ ವಾದಿರಾಜ ತೀರ್ಥರು ನಮಗೆ ಸೂಚನೆ ಮಾಡಿ ತಿಳಿಸ್ತಾರೆ. ಅನ್ನೋದಕ್ಕಾಗಿ ಇಲ್ಲಿಯೂ ಸಹ ಅದೇ ತರಹದ ಮಾತನ್ನು ಹೇಳ್ತಾ ಇದ್ದಾರೆ. ಶ್ರೀಮಾನ್ ಪ್ರಜಾತಃ, ಲಕ್ಷ್ಮೀದೇವಿಯಿಂದ ಸಹಿತನಾಗೇನೆ ಭಗವಂತ ಅವತಾರವನ್ನು ತಾಳ್ತಾನೆ. ಶ್ರೀಹಿ ಅಂತನ್ನೋ ಶಬ್ದಕ್ಕೆ ಮತ್ತೊಂದು ಅರ್ಥ ಇದೆ. ಕಾಂತಿ ಅಂತ ಅರ್ಥ, ಪ್ರಕಾಶ ಅಂತ ಅರ್ಥ. ಗರ್ಭದ ಒಳಗೆ ಕತ್ತಲು ಇರ್ತದೆ, ಏನೂ ಕಾಣೋದಿಲ್ಲ ಅಲ್ಲಿ. ಅಂತಹ ಕತ್ತಲಿನ ಗವಿಯಲ್ಲಿ ಜೀವ ವಾಸ ಮಾಡಬೇಕು. ಆದರೆ ಅಂತಹ ಗರ್ಭದಲ್ಲಿ ಭಗವಂತ ಇದ್ದಾಗ ಹೇಗಿದ್ದ? ಅಲ್ಲಿ ಸ್ವಚ್ಛವಾದ ಪ್ರಕಾಶ ಭಗವಂತನಿಗೆ ಇತ್ತು. ಶ್ರೀಮಾನ್ ಪ್ರಜಾತಃ, ಪ್ರಕಾಶದಿಂದ ಸಹಿತನಾಗೇನೆ ಭಗವಂತ ಹುಟ್ಟುತ್ತಾನೆ. ಹೀಗಾಗಿ ದೇವರು ಹುಟ್ಟಿದ ಮೇಲೆ ಹಗಲಿನ ಸಮಸ್ಯೆ, ರಾತ್ರಿಯ ಸಮಸ್ಯೆ, ಕತ್ತಲಿನ ಸಮಸ್ಯೆ ದೇವರಿಗೆ ಇಲ್ಲ. ಆದರೆ ನಾವೆಲ್ಲ ಹುಟ್ಟೋದು ಹೇಗೆ ಹುಟ್ಟುತ್ತೇವೆ? ಹೊಟ್ಟೆಯಲ್ಲಿ ಕತ್ತಲು ಇರ್ತದೆ, ಕತ್ತಲಿನ ಜೊತೆಗೆ ನಾವು ಹುಟ್ಟುತ್ತೇವೆ. ಅನ್ನೋದಕ್ಕಾಗಿ ನಾವು ಭೂಮಿಗೆ ಬಂದ ಮೇಲೆ ಬೇಕಾದಷ್ಟು ಸಮಯದಲ್ಲಿ ಕತ್ತಲಿನ ಕಾಡಾಟ ನಮಗೆ ಇದ್ದೇ ಇರ್ತದೆ. ದೇವರಿಗೆ ಮಾತ್ರ ಆ ತರಹದ ಕಾಡಾಟ ಸರ್ವಥಾ ಇಲ್ಲ. ಶ್ರೀಮಾನ್, ಅವನಿಗೆ ಕಾಂತಿ ಇದೆ, ಅವನಿಗೆ ಪ್ರಕಾಶ ಇದೆ. ತನ್ನ ಪ್ರಕಾಶದಿಂದಲೇ ಎಲ್ಲ ಅಂಧಂತಮಸ್ಸನ್ನು ಭಗವಂತ ದೂರ ಮಾಡ್ತಾನೆ. ಅನ್ನೋದಕ್ಕಾಗಿ ಶ್ರೀಮಾನ್ ಪ್ರಜಾತಃ. ಮತ್ತೊಂದು ಸಂಪತ್ತಿನಿಂದ ಸಹಿತವಾಗೇನೆ ಭಗವಂತ ಅವತಾರವನ್ನು ತಾಳ್ತಾನೆ. ನಮಗೆಲ್ಲ ಅಂತ ಇರ್ತಾರೆ, ದಾಸರು ಬಹಳ ಸುಂದರವಾಗಿ ಹೇಳ್ತಾರೆ, ಹುಟ್ಟುವಾಗ ಏನು ತಂದು ಹೋಗುವಾಗ ಏನು ಒಯ್ತೀವಿ, ಮಧ್ಯದಲ್ಲಿ ಯಾಕೆ ಅದನ್ನು ಸಂಪಾದನೆ ಮಾಡ್ತಾ ಇದ್ದಿ ಅಂತ. ಹುಟ್ಟುವಾಗ ಅದನ್ನು ತಂದಿಲ್ಲ, ಹೋಗುವಾಗ ಅದನ್ನು ಒಯ್ಯೋದಿಲ್ಲ, ಯಾಕೆ ಸುಮ್ಮನೆ ಮಧ್ಯದಲ್ಲಿ ಅದಕ್ಕಾಗಿ ಕಷ್ಟಪಡ್ತಾ ಇದ್ದಿ? ಬಹಳ ಸುಂದರವಾಗಿ ದಾಸರು ನಮಗೆ ತಿಳಿಸ್ತಾರೆ. ಆದರೆ ದೇವರು ಮಾತ್ರ ತಾನು ತಿಳಿಸ್ತಾ ಹುಟ್ಟುತ್ತಾನೆ. ಹುಟ್ಟುವಾಗಲೂ ನಾನು ತರ್ತೇನೆ, ಯಾಕೆ? ಅದು ನನ್ನದು ಅಂತ ಅನ್ನೋದಕ್ಕಾಗಿ, ನನ್ನದು ಇದೆಲ್ಲ ಅನ್ನೋದಕ್ಕಾಗಿ ನಾನು ಹುಟ್ಟುವಾಗಲೂ ತರ್ತೇನೆ. ಹೋಗುವಾಗಲೂ ಭಗವಂತ ಹೇಗೆ ಹೋಗ್ತಾನೆ, ಹೇಗೆ ಬಂದಿದ್ದಾನೆ ಹಾಗೇನೆ ಭಗವಂತ ಹೋಗ್ತಾನೆ. ಹುಟ್ಟುವಾಗ ತರ್ತಾನೆ, ಹೋಗುವಾಗಲೂ ಒಯ್ತಾನೆ. ಹೀಗಾಗಿ ಮಧ್ಯದಲ್ಲಿಯೂ ಸಹ ಭಗವಂತ ಶ್ರೀಮಂತನಾಗಿ ಇರ್ತಾನೆ, ಶ್ರೀಮಂತನಾಗಿ ಬರ್ತಾನೆ, ಶ್ರೀಮಂತನಾಗಿ ಹೋಗ್ತಾನೆ. ಶ್ರೀಮಂತನಾಗಿ ಬರುವ ಹೋಗುವ ದೇವರು ಮಧ್ಯದಲ್ಲಿ ಮಾತ್ರ ಶ್ರೀಮಂತನಾಗಿ ಇರದೇ ಇರಲಿಕ್ಕೆ ಸಾಧ್ಯವೇ? ಮಧ್ಯದಲ್ಲಿಯೂ ಶ್ರೀಮಂತನಾಗಿಯೇ ಇರ್ತಾನೆ ಅಂತ ಅನ್ನೋ ಅರ್ಥವನ್ನು ಬಹಳ ಸುಂದರವಾಗಿ ಸೂಚ್ಯವಾಗಿ ನಾರಾಯಣಾಚಾರ್ಯರು ನಮಗೆ ಇಲ್ಲಿ ತಿಳಿಸ್ತಾರೆ. ಶ್ರೀಮಾನ್ ಪ್ರಜಾತಃ ಅಂತ ಹೇಳ್ತಾರೆ, ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ಹುಟ್ಟುವಾಗ ಇನ್ನೊಂದು ಮಾತನ್ನು ಹೇಳ್ತಾರೆ, ವಿಷ್ಣು ಪ್ರಜಾತಃ ಅಂತ ಅಂತಾರೆ. ಬೇಕಾದಷ್ಟು ಯಾವುದೋ ಶಬ್ದಗಳನ್ನು ಉಪಯೋಗ ಮಾಡಬಹುದಾಗಿತ್ತಲ್ಲ, ಆದರೆ ವಿಷ್ಣು ಪ್ರಜಾತಃ ಅಂತ ಹೇಳ್ತಾರೆ. ಕೆಲವರು ಪೂರ್ವಂ ಪ್ರಜಾತಃ ಅಂತ ಪಾಠಭೇದದಿಂದ ಅದನ್ನು ಅಂತಾರೆ. ಆದರೆ ಆ ಶಬ್ದಕ್ಕಿಂತಲೂ ಈ ಶಬ್ದ ಬಹಳ ಸ್ವರಸ ಅಲ್ಲಿ ಇಡೋದು. ಬಹಳ ಸುಂದರವಾದ ಶಬ್ದ ಇದು. ದೇವರು ಹುಟ್ಟಿದ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಸಂಗದಲ್ಲಿ ವಿಷ್ಣು ಪ್ರಜಾತಃ ಅಂತ ಅನ್ನೋದು ಬಹಳ ಸೂಕ್ತವಾದ ಪದ. ಅದು ಅಲ್ಲಿ ಇಡಲೇಬೇಕಾದ ಪದ ಅದು. ಪೂರ್ವಂ ಅನ್ನೋ ಪದಕ್ಕಿಂತಲೂ ಬಹಳ ಸೊಗಸಾದ ಶಬ್ದ ಅದು ವಿಷ್ಣು ಪ್ರಜಾತಃ ಅಂತ ಹೇಳೋದು. ಯಾಕೆ ಅಂತ ಅಂದರೆ, ವಿಷ್ಣು ಅನ್ನೋ ಶಬ್ದಕ್ಕೆ ಅರ್ಥವನ್ನೇನು ಹೇಳ್ತಾರೆ ಶಾಸ್ತ್ರದಲ್ಲಿ?
ಸಹಸ್ರನಾಮಕ್ಕೆ ಅರ್ಥವನ್ನು ಬರಿಬೇಕಾದರೆ ವಿಷ್ಣು ಅಂತ ಅಂದರೆ ವಿಶತಿ ಪ್ರವಿಶತಿ ಸರ್ವಂ ಜಗತ್, ಎಲ್ಲ ಜಗತ್ತನ್ನು ಪರಮಾತ್ಮ ಪ್ರವೇಶ ಮಾಡಿ ಇದ್ದವನು ಅಂತ ಅರ್ಥ. ಅರ್ಥಾತ್ ಎಲ್ಲ ಕಡೆಗೆ ಇದ್ದವನು ಅಂತ ಅರ್ಥ. ಹುಟ್ಟುತ್ತಾನೆ, ಇದರ ಅರ್ಥ ಏನು? ಅವನು ಎಲ್ಲಿಯೋ ಇದ್ದ ಇಷ್ಟು ದಿವಸ, ಯಾವುದೋ ಲೋಕದಲ್ಲಿ ಇದ್ದ, ಈಗ ಮಾತ್ರ ಅವನು ಭೂಲೋಕಕ್ಕೆ ಬಂದಿದ್ದಾನೆ, ಭೂಲೋಕದಲ್ಲಿ ಅವತಾರವನ್ನು ತಾಳಿದ್ದಾನೆ, ಭೂಲೋಕದಲ್ಲಿ ಹುಟ್ಟಿದ್ದಾನೆ ಅನ್ನೋ ಅರ್ಥವನ್ನು ವಿಷ್ಣು ಸಹಸ್ರನಾಮದಲ್ಲಿ ಮಾಡ್ತಾರೆ. ವಿಷ್ಣು ಎಲ್ಲ ಕಡೆಗೆ ಪ್ರವೇಶ ಮಾಡಿ ಇದ್ದವನು ಪರಮಾತ್ಮ. ಎಲ್ಲ ಕಡೆಗೆ ಪ್ರವೇಶ ಮಾಡಿದಾಗ ಇಲ್ಲಿ ಬರೋದೇನು ಮತ್ತೆ ಪ್ರತ್ಯೇಕವಾಗಿ? ಹಾಗಾದರೆ ಬರ್ತಾ ಇದ್ದಾನೆ, ಇದರ ಅರ್ಥ ಇಲ್ಲಿ ಅಭಿವ್ಯಕ್ತನಾಗಿದ್ದಾನೆ ಅಷ್ಟೇ, ಇಲ್ಲಿ ತೋರ್ತಾ ಇದ್ದಾನೆ ಅಷ್ಟೇ. ಮಧ್ವಾಚಾರ್ಯರು ಅದನ್ನು ಹೇಳ್ತಾರೆ, ಅಪೇಕ್ಷೆ ಲೋಕಸ್ಯ ಹಿ ಮಂದ ದೃಷ್ಟಿಂ. ಅಜ್ಞಾನಿಗಳ ಕಣ್ಣಿಗೆ ದೇವರು ಹುಟ್ಟಿದಂತೆ ಕಾಣಿಸಿದ ಅಷ್ಟೇ. ದೇವರೇ ಸಣ್ಣ ರೂಪ ಭಗವಂತನ ಸಣ್ಣ ರೂಪ ಕಾಣಿಸಿತು ಅಷ್ಟೇ. ಆದರೆ ಭಗವಂತನ ರೂಪ, ಅದೇ ಸರ್ವತ್ರ ವ್ಯಾಪ್ತವಾದ ರೂಪವೇ ಆ ರಾಮರೂಪ. ಆದರೆ ಅಪೇಕ್ಷೆ ಲೋಕಸ್ಯ ಹಿ ಮಂದ ದೃಷ್ಟಿಂ, ಅಜ್ಞಾನಿಗಳಿಗೆ ಅದು ಸಣ್ಣ ರೂಪದ ಹಾಗೆ ತೋರಿತು. ಈಗ ಎಷ್ಟೇ ದೊಡ್ಡ ಪರ್ವತ ಆದರೂ ಕನ್ನಡಿಯಲ್ಲಿ ಹೇಗೆ ಕಾಣ್ತದೆ? ಅದು ಸಣ್ಣದಾಗಿಯೇ ತಾನೇ ಕಾಣೋದು. ದೊಡ್ಡ ಆನೆಯೂ ಸಹ ಕನ್ನಡಿಯಲ್ಲಿ ಆನೆಯನ್ನು ನಾವು ನೋಡಬಹುದು. ದೇವರ ಪದಾರ್ಥವನ್ನು ಯಾಕೆ ಸೃಷ್ಟಿ ಮಾಡಿದ್ದಾನೆ ಅಂತ ಅಂದರೆ, ನಾನು ಸರ್ವತ್ರ ವ್ಯಾಪ್ತನಾಗಿ ರಾಮರೂಪದಿಂದ ಇದ್ದರೂ ಸಹ ನಿಮಗೆ ಸಣ್ಣವನಾಗಿಯೇ ನಾನು ಕಾಣಿಸ್ತೇನೆ. ಹೇಗೆ? ಕನ್ನಡಿಯಲ್ಲಿಯ ಪರ್ವತದಂತೆ, ಕನ್ನಡದಲ್ಲಿಯ ಆನೆಯಂತೆ. ಕನ್ನಡಿಯಲ್ಲಿ ಎಷ್ಟಿದೆ ಅಷ್ಟೇ ಆನೆ ಇದೆಯಾ? ಅಷ್ಟೇ ಪರ್ವತ ಇದೆಯಾ? ಇಲ್ಲ, ಬಹಳ ದೊಡ್ಡದಾಗಿದೆ. ಅತಿ ದೊಡ್ಡದಾದ ಪರ್ವತ ಕನ್ನಡಿಯಲ್ಲಿ ಸಣ್ಣದಾಗಿ ಕಾಣುತ್ತದೆ. ಹಾಗೆ ಅಜ್ಞಾನಿಗಳ ದೃಷ್ಟಿಗೆ ಪರಮಾತ್ಮ ಸಣ್ಣವನಾಗಿ ಕಾಣ್ತಾನೆಯೇ ಹೊರತು, ಹಾಗಾದರೆ ಭಗವಂತನ ವಸ್ತು ಸ್ವರೂಪ, ಅವನ ದೇಹ ಎಂಥದ್ದು ಅಂದರೆ ಸರ್ವತ್ರ ವ್ಯಾಪ್ತವಾದದ್ದು ಅಂತ ಅನ್ನೋದನ್ನು ಹೇಳ್ತಾರೆ. ಅನ್ನೋದಕ್ಕಾಗಿ ಈ ಮಾತನ್ನು ಆಡ್ತಾ ಇದ್ದಾರೆ. ಪ್ರಜಾತಃ, ದೇವರು ಹುಟ್ಟಿದ್ದಾನೆ ಅಂತ ಹೇಳಿ ಭಗವಂತ ಸಣ್ಣ ಕೂಸು, ಇಷ್ಟೇ ಸ್ಥಳದಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿ ತಿಳಿಯಲಿಕ್ಕೆ ಹೋಗಬೇಡ್ರಿ. ಅವನು ವಿಷ್ಣು, ಸರ್ವತ್ರ ವ್ಯಾಪ್ತನಾಗಿ ದೇವರಿದ್ದಾನೆ ಭಗವಂತ. ಆದರೆ ಅಜ್ಞಾನಿಗಳ ದೃಷ್ಟಿಗೆ ಭಗವಂತ ಹಾಗೆ ಕಾಣ್ತಾ ಇದ್ದಾನೆ ಅನ್ನೋ ಅರ್ಥವನ್ನು ತಿಳಿಸೋದಕ್ಕಾಗಿ ರಾಘವೇಂದ್ರ ಸ್ವಾಮಿಗಳಂತಾರೆ ವಿಷ್ಣು ಪ್ರಜಾತಃ ಅಂತ ಅಂತಾರೆ. ಭಗವಂತ ಸರ್ವತ್ರ ವ್ಯಾಪ್ತನಾದವನು ಅಂತ ಅನ್ನೋ ಅರ್ಥವನ್ನು ಸೂಚನೆ ಮಾಡ್ತಾರೆ. ಇನ್ನು ದೇವರು ಹುಟ್ಟಿದ್ದು ಸಹ ಅದು ಹುಟ್ಟಲ್ಲ ಅಂತ ಅಂತಾರೆ. ಯಾಕೆ? ಬರೀ ಜಾತಃ ಅಂತ ಅನಬೇಕಾಗಿತ್ತಲ್ಲಿ. ಶ್ರೀಮಾನ್ ವಿಷ್ಣು ಜಾತಃ ಅಂದರೆ ಹುಟ್ಟಿದನು ಅಂತ ಅರ್ಥ. ಆದರೆ ಭಗವಂತನದ್ದು ಅದು ಜನನ ಅಲ್ಲ. ಆ ಜನನದಲ್ಲಿ ಪ್ರಕರ್ಷ ಇದೆ. ಆ ಜನನ ಬಹಳ ವಿಶಿಷ್ಟವಾದ ಜನನ. ಅದು ಸಾಮಾನ್ಯ ಜನನ ಅಲ್ಲ. ಲೌಕಿಕರು ಹುಟ್ಟಿದಂತೆ ಭಗವಂತ ಹುಟ್ಟೋದಿಲ್ಲ. ಅದರಲ್ಲಿ ಒಂದು ಹೆಚ್ಚಳಿಕೆ ಇದೆ, ಅದರಲ್ಲಿ ಒಂದು ಹೆಚ್ಚಿದೆ. ಅದೇನು ಅಂತ ಅಂದರೆ ಅದೇ ಪ್ರಾದುರ್ಭಾವ ಅಂತ ಹೇಳ್ತಾರೆ. ಪ್ರಾದುರ್ಭಾವ ಹರೇರ್ಜನಿಹಿ. ಭಗವಂತ ಹುಟ್ಟಾನೆ ಅಂದರೆ ಏನು? ಪ್ರಾದುರ್ಭೂತನಾಗ್ತಾನೆ, ಕಾಣಿಸ್ತಾನೆ ಅಂತ ಅರ್ಥ. ಹೀಗಾಗಿ ಆ ಅರ್ಥವನ್ನು ಸಹ ರಾಘವೇಂದ್ರ ಸ್ವಾಮಿಗಳು ಆ ಶಬ್ದದಿಂದ ತಿಳಿಸ್ತಾರೆ. ಹೀಗೆ 3 ಶಬ್ದಗಳಿಂದ ಅತ್ಯದ್ಭುತವಾದ ಪ್ರಮೇಯಗಳನ್ನು ರಾಘವೇಂದ್ರ ಸ್ವಾಮಿಗಳು ನಮಗೆ ತಿಳಿಸಿಕೊಡ್ತಾರೆ ಅಂತ ಅನ್ನೋದಕ್ಕಾಗಿ ನಾರಾಯಣ ಪಂಡಿತ ನಾರಾಯಣಾಚಾರ್ಯರಂತಾರೆ ಮುಹುಸ್ಮಾರಿತ ವಾಲ್ಮೀಕಿಂ. ಎಲ್ಲ ಮಾತುಗಳನ್ನು, ಈ ಸಂಗ್ರಹ ಕೌಶಲವನ್ನು, ಕಥೆಗಳನ್ನು ಶಬ್ದಗಳಲ್ಲಿ ಸಂಗ್ರಹ ಮಾಡುವ ಕೌಶಲವನ್ನು ನೋಡಿದಾಗ ವಾಲ್ಮೀಕಿಗಳ ನೆನಪು ನಮಗಾಗ್ತದೆ ಅಂತ ಹೇಳಿ ಅವರನ್ನು ನಮಸ್ಕಾರ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳನ್ನು. ಯೋ ವಿಸ್ತೀರ್ಣಹಂ ರಾಮಕಥಾಂ ಶ್ರದ್ಧರಾಭಿ ಸಮಗ್ರಹೀತ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ರಾಘವೇಂದ್ರ ಸ್ವಾಮಿಗಳನ್ನು ಆಶ್ರಯಿಸೋದಕ್ಕಾಗಿ ನನಗೆ ಮತ್ತೊಂದು ಕಾರಣ ಇದೆ ಅಂತ ಹೇಳ್ತಾರೆ. ಮತ್ತೊಂದು ಕಾರಣದಿಂದಾಗಿ ನಾನು ರಾಘವೇಂದ್ರ ಸ್ವಾಮಿಗಳನ್ನು ಆಶ್ರಯಿಸಿದ್ದೇನೆ. ಅದೇನು ಅಂತ ಅನ್ನೋದಕ್ಕಾಗಿ ಹೇಳ್ತಾರೆ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ. ಎಡಮೂಕ, ಏನೂ ಮಾತಾಡಲಿಕ್ಕೆ ಬರೋದಿಲ್ಲ, ಕೇಳಿಸೋದಿಲ್ಲ, ಮಾತಾಡಲಿಕ್ಕೂ ಬರೋದಿಲ್ಲ ಅವನಿಗೆ. ಅವನು ಮಾತು ಕಲಿಯೋದು ಅಂತನ್ನೋದು ಅಸಾಧ್ಯ, ಆಗೋದೇ ಇಲ್ಲ. ಈ ಜನ್ಮದಲ್ಲಿ ಅಂತೂ ಸರ್ವಥಾ ಸಾಧ್ಯ ಇಲ್ಲ. ಯಾವನು ಮೂಕ ಅವನು ಮಾತು ಕಲಿಬಹುದು, ಆದರೆ ಯಾವನು ಎಡಮೂಕ ಅವನಿಗೆ ಮಾತು ಕಲೀಲಿಕ್ಕಾಗೋದಿಲ್ಲ. ಹೇಗೆ ಹುಟ್ಟಂದಿಲಿಂದಲೇ ಅವನಿಗೆ ಕಿವುಡನಾಗಿರ್ತಾನೆ.
ಯಾವ ಶಬ್ದಗಳು ಕೇಳಿಸೋದಿಲ್ಲ. ಹೀಗಾಗಿ ಶಬ್ದಗಳನ್ನು ಕಲೀಲಿಕ್ಕೂ ಆಗೋದಿಲ್ಲ ಅವನಿಗೆ. ಅನ್ನೋದಕ್ಕಾಗಿ ಅವನನ್ನು ಯಾರೂ ರಿಪೇರಿ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ಮೂಕನೂ ಸಹ ಯತ್ ಪ್ರಸಾದೇನ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ಮಾಡಿದರು ಅಂತ ಅಂದರೆ ಮುಕುಂದ ಶಯನಾಯತೆ ಅಂತ ಹೇಳ್ತಾರೆ. ಏನದರ ಅರ್ಥ ಮುಕುಂದ ಶಯನಾಯತೆ ಅಂತ ಅಂದರೆ? ಮುಕುಂದ ಅಂದರೆ ಪರಮಾತ್ಮ ಅಂತ ಅರ್ಥ. ಅವನ ಶಯನ ಹಾಸಿಗೆ ಯಾವುದು? ಹಾವು, ಶೇಷ. ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಮೂಕನು ಶೇಷನಾಗ್ತಾನೆ ಅಂತ ಹೇಳ್ತಾರೆ. ಏನದು ಮೂಕ ಶೇಷ ಆಗೋದೇನು? ಏನರ್ಥ ಇದೆ? ಮೂಕ ಶೇಷನಾಗ್ತಾನೆ ಅನ್ನೋದಕ್ಕೆ ಏನರ್ಥ? ಮೂಕನಿಗೆ ಮಾತು ಬರ್ತವೆ ಅಂತ ಹೇಳಬೇಕು. ಮೂಕ ಶೇಷನಾಗ್ತಾನೆ ಅನ್ನೋದರಲ್ಲಿ ಏನರ್ಥ ಇದೆ ಅದರಲ್ಲಿ ಅಂತ ಅಂದರೆ ಅದಕ್ಕೆ ಬಹಳ ಅದ್ಭುತವಾದ ಅಭಿಪ್ರಾಯವನ್ನು ಇಟ್ಟುಕೊಂಡು ಆ ಮಾತನ್ನು ಅಂದಿದ್ದಾರೆ. ಶೇಷದೇವರಿಗೆ ಎಷ್ಟು ಮುಖ? 1000 ಮುಖಗಳು. ಹೀಗಾಗಿ ಶೇಷನಾಗ್ತಾನೆ ಅಂತ ಅಂದರೆ ಶೇಷನೇ ಆಗಿಬಿಡ್ತಾನೆ ಅಂತ ಅರ್ಥ ಅಲ್ಲ. ಶೇಷನಾಗ್ತಾನೆ ಅಂತ ಅಂದರೆ 1000 ಮುಖಗಳಿದ್ದಾಗ ಹೇಗೆ ಅವನು ಒಂದೊಂದು ಮುಖದಿಂದ ಅದ್ಭುತವಾದ ವಾಕ್ಯ ವಿನ್ಯಾಸವನ್ನು ಮಾಡ್ತಾ ಮಾತಾಡಲಿಕ್ಕೆ ಬರ್ತದೋ ಅಷ್ಟು ಅದ್ಭುತವಾದ ರೀತಿಯಲ್ಲಿ ಮಾತಾಡುವ ಸಾಮರ್ಥ್ಯ ಅವನಿಗೆ ಬರ್ತದೆ ಅಂತ ಅರ್ಥ. ಹೊರತು ಶೇಷನಾಗ್ತಾನೆ ಅಥವಾ ಮುಂದಿನ ಕಲ್ಪದಲ್ಲಿ ಅವನು ದೇವರಿಗೆ ಹಾಸಿಗೆ ಆಗ್ತಾನೆ ಅಂತ ಹೀಗೆ ಏನೇನೋ ಕಲ್ಪನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮುಕುಂದ ಶಯನಾಯತೆ ಅಂದರೆ 1000 ಮುಖಗಳಿದ್ದಾಗ ಹೇಗೆ ಮಾತಾಡ್ಲಿಕ್ಕಾಗ್ತದೆ ಅವನಿಗೆ, ಎಷ್ಟು ಮಾತಾಡ್ಲಿಕ್ಕಾಗ್ತದೆ ಅಷ್ಟೂ ಮಾತನ್ನು ಒಂದೇ ಮುಖದಿಂದ ಅವನಾಡ್ತಾನೆ. ಅಂಥ ಅದ್ಭುತವಾದ ಜ್ಞಾನ ಅವರಿಗೆ ಬರ್ತದೆ ಅಂತ ಹೇಳ್ತಾರೆ. ಎಷ್ಟು ಸೂಚ್ಯವಾಗಿ ಹೇಳ್ತಾರಲ್ಲ, ಇದು ಸೂಚನೆ ಅಷ್ಟೇ. ಶೇಷನಾಗ್ತಾನೆ ಅಂತಂದು ಬಿಡ್ತಾರೆ. ಏನು ಶೇಷನಾಗ್ತಾನೆ ಅಂದರೆ ನಮಗೇನು ತಲೆ ಗೊತ್ತಾಗ್ತದೆ? ಗೊತ್ತಾಗೋದಿಲ್ಲ. ಅನ್ನೋದಕ್ಕಾಗಿ ಆ ಅರ್ಥವನ್ನು ತಿಳಿಬೇಕು ಅಂತ ಹೇಳ್ತಾರೆ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತ ರಾಘವೇಂದ್ರಂ ತಮಾಶ್ರಯೇ ರಿಕ್ತ. ಏನೇನೂ ಹಣ ಇಲ್ಲ, ದರಿದ್ರ, ಮಹಾದರಿದ್ರನಾಗಿದ್ದ. ಮಹಾದರಿದ್ರನಾದವನು ರಾಘವೇಂದ್ರ ಸ್ವಾಮಿಗಳವರ ಹತ್ತಿರ ಹೋಗಿ ಬೇಡಿದರೆ, ಕೇಳಿಕೊಂಡರೆ ಅವರು ರಾಜರಾಜಾಯತೆ ಮೆರಿತಾನೆ ಅಂತೆ. ಸಾಮ್ರಾಜ್ಯದಲ್ಲಿ ಬೇಕಾದಷ್ಟು ಐಶ್ವರ್ಯದಲ್ಲಿ ಸಂಪತ್ತಿನಲ್ಲಿ ಅವನು ಮುಳುಗಿ ಹೋಗ್ತಾನೆ. ಅಂಥ ಅದ್ಭುತವಾದ ಸಂಪತ್ತು ಅವನದ್ದಾಗ್ತದೆ ಅನ್ನೋದಕ್ಕಾಗಿ ನಾನು ರಾಘವೇಂದ್ರ ಸ್ವಾಮಿಗಳನ್ನು ಆಶ್ರಯಿಸ್ತೇನೆ. ಅವರು ಬೇಕಾದಷ್ಟು ಸಂಪತ್ತನ್ನು ಕೊಡಲಿ, ಆ ಸಂಪತ್ತು ಸದ್ವಿನಿಯೋಗ ಆಗಲಿ. ಮಾತಾಡೋದಕ್ಕಾಗಿ ಆ ಸಂಪತ್ತು ಬೇಕು. ಬಹಳ ಸುಂದರವಾಗಿ ಅಂದರೆ ಆ 2 ಫಲಗಳನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ನಾವು ಸ್ವಾರಸ್ಯವನ್ನು ತಿಳಿಯೋದಾದರೆ, ಕವಿಗಳು ಅಂತ ಅಂದರೆ ಅವರು ನಮ್ಮ ಹಾಗೆ ಸುಮ್ಮನೆ ಮಾತಾಡೋರಲ್ಲ. ನಾವು ಸುಮ್ಮನೆ ಮಾತಾಡ್ತೇವೆ, ಆದರೆ ಕವಿಗಳಾಡಿದ ಮಾತಿನಲ್ಲಿ ಸ್ವಾದ ಇರುತ್ತವೆ, ರಸ ಇರ್ತದೆ ಅವರು ಆಡುವ ಮಾತಿನಲ್ಲಿ. ಮೇಲೆ ಅಂದರೂ ಅವನು ಶೇಷನಾಗ್ತಾನೆ, 1000 ಮುಖಗಳು ಅವನಿಗೆ ಸಿಕ್ಕಂತೆ ಆಗ್ತದೆ. ಮೂಕನಾದವನು ಅಷ್ಟು ಪ್ರಗಲ್ಭವಾದ ಮಾತುಗಳನ್ನಾಡುವ ಸಾಮರ್ಥ್ಯ ಅವನಿಗೆ ಬರ್ತದೆ ಅಂತ ಹೇಳ್ತಾರೆ ನಾರಾಯಣಾಚಾರ್ಯ. ಅದರ ಮುಂದೆ ಇವನು ರಾಜನಾಗ್ತಾನೆ ಅಂತ ಹೇಳ್ತಾರೆ. ಈ 2ಕ್ಕೂ ಸಂಬಂಧ ಇದೆ. ಮತ್ತೆ ಅವನು ಶೇಷನಾಗೋದಕ್ಕೂ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಅವನು ಮತ್ತೆ ರಾಜನಾಗೋದಕ್ಕೂ ಬಹಳ ಅದ್ಭುತವಾದ ಸಾಂಗತ್ಯ ಇದೆ, ಔಚಿತ್ಯ ಇದೆ. ಸುಮ್ಮನೆ ಏನೋ ಸಂದರ್ಭ ಇಲ್ಲದೆ ಸಂಬಂಧ ಇಲ್ಲದೆ ರಾಘವೇಂದ್ರ ಸ್ವಾಮಿಗಳ ಪ್ರಸಾದದಿಂದ ಮೂಕ ಅವನು ಶೇಷನಾಗ್ತಾನೆ. 1000 ಮುಖಗಳಿದ್ದಾಗ ಎಂತಹ ಮಾತಿನ ಚಾತುರ್ಯ ಅವನಿಗೆ ಬರ್ತದೆ, ಆ ಚಾತುರ್ಯ ಅವನಿಗೆ ಬರ್ತದೆ. ಅವರ ಅನುಗ್ರಹದಿಂದ ಬೇಕಾದಷ್ಟು ಸಂಪತ್ತು ಸಿಗ್ತದೆ ಅಂತ ಹೀಗೆ ಸುಮ್ಮನೆ ಸಂಬಂಧ ಇಲ್ಲದೆ ಹೇಳಿದ್ದಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಏನು ಸಂಬಂಧ ಅಂತ ಅಂದರೆ ಅದನ್ನು ಶಾಸ್ತ್ರದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಸಂಪತ್ತು ನಮಗೆ ಯಾವಾಗ ಸಿಗ್ತದೆ? ಸಂಪತ್ತು ಸಿಗೋದು ಯಾವಾಗ? ಒಳ್ಳೆ ಮಾತಿದ್ದಾಗ ಮಾತ್ರ ಸಂಪತ್ತು ಸಿಗ್ತದೆ. ಅದನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಜನಾನುರಾಗ ಪ್ರಭವಾಶ್ಚ ಸಂಪದ ಕಾವ್ಯದಲ್ಲಿ ಹೇಳುವ ಮಾತು. ಸಂಪತ್ತು ನಮಗೆ ದೊರೆಯೋದು ಹೇಗೆ? ಏನೋ ಮಾಡಬೇಕಾಗಿಲ್ಲ, ಜನರ ಅನುರಾಗವನ್ನು ಪಡೆದರೆ ಸಾಕು. ಜನರ ಪ್ರೀತಿಯನ್ನು, ಜನರ ಸ್ನೇಹವನ್ನು ನಾವು ಪಡೆದರೆ ಸಾಕಂತೆ ಸಂಪತ್ತು ತಾನಾಗಿಯೇ ನಮ್ಮ ಹಿಂದೆ ಬೀಳ್ತದಂತೆ. ಬೇರೆ ಏನೂ ಮಾಡಬೇಕಾಗಿಲ್ಲ. ಒಳ್ಳೆ ಮಾತು, ಒಳ್ಳೆ ವಾಗ್ಮಿ ಆದರೆ ಸಾಕು, ಸಂಪತ್ತು ತನ್ನಷ್ಟಕ್ಕೆ ತಾನೇ ಬರ್ತದಂತೆ, ಎಲ್ಲಿಗೂ ಹೋಗೋದಿಲ್ಲ ಅನ್ನೋದಕ್ಕಾಗಿ ಆ ಮಾತನ್ನು ಮೇಲೆ ಹೇಳ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಅವನು ವಾಗ್ಮಿ ಆಗ್ತಾನೆ. ವಾಗ್ಮಿ ಆದದ್ದರಿಂದ ರಾಜರಾಜಾಯತೆ, ರಾಜನಾಗಿ ಮೆರಿತಾನೆ. ದರಿದ್ರನಾಗಿರಬಹುದು, ಬೇಕಾದಷ್ಟು ದರಿದ್ರನಾಗಿರಬಹುದು, ಆದರೆ ಮಾತಿನ ಸಂಪತ್ತು ಇದ್ದವನೇ ಅವನು ಎಲ್ಲರ ಮನಸ್ಸಿನ ಸಾಮ್ರಾಜ್ಯದಲ್ಲಿ ರಾಜನಾಗಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಅವನು ರಾಜನಾಗೋದಿಲ್ಲ. ಅವನು ಬೇಕಾದಷ್ಟು
ಐಶ್ವರ್ಯನ ಸಂಪಾದನೆ ಮಾಡಿ ದೊಡ್ಡ ಸಿಂಹಾಸನದಲ್ಲಿ ಅವನು ಕುಳಿತರೂ ಸಹ ಜನರ ಮನಸ್ಸಿನಲ್ಲಿ ಏನು ಸ್ಥಾನ ಅವನಿಗೆ? ಜನರು ಏನಂತ ಅಂದುಕೊಳ್ತಾರೆ? ಅವನನ್ನು ಮುಟ್ಟಾಳ, ಮೂರ್ಖ ಅಂತ ಅಂದುಕೊಳ್ತಾರೆ. ಯಾಕೆ? ಸರಿಯಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ, ಪ್ರೀತಿಯನ್ನು ಸಂಪಾದನೆ ಮಾಡ್ಲಿಕ್ಕೆ ಬರೋದಿಲ್ಲ, ಯಾವಾಗಲೂ ನಿಷ್ಠುರನಾಗಿ ಏನೇ ಇರ್ತಾನೆ, ಯಾವಾಗಲೂ ಮುಖ ಗಂಟು ಮಾಡಿಕೊಂಡು ಇರ್ತಾನೆ ಅಂತ ಹೇಳಿ ಜನ ಅಂತಾರೆ. ಬೇಕಾದಷ್ಟು ಸಂಪತ್ತಿರಬಹುದು, ಆದರೆ ಆ ಸಂಪತ್ತು ಇದೆ ಅಂತಂದ ಮಾತ್ರಕ್ಕೆ ಅವನು ರಾಜನಾಗೋದಿಲ್ಲ. ಯಾವಾಗ ರಾಜನಾಗ್ತಾನೆ? ಯಾವಾಗ ಅವನು ವಾಗ್ಮಿ ಆಗ್ತಾನೆ ಆವಾಗ ರಾಜನಾಗ್ತಾನೆ. ವಾಗ್ಮಿ ಆದ ನಂತರ ಅವನು ರಾಜನಾಗೋದು. ಹೀಗಾಗಿ ವಾಗ್ಮಿಗೂ ರಾಜನಿಗೂ ಈ ಸಂಬಂಧ ಇದೆ, ಕಾರ್ಯಕಾರಣ ಸಂಬಂಧ ಇದೆ. ವಾಗ್ಮಿಯಾದ ನಂತರ ಜನರ ಮನಸ್ಸಿನ ಸಾಮ್ರಾಜ್ಯದಲ್ಲಿ ಅವನು ರಾಜನಾಗೋದೇ ಹೊರತು, ರಾಜನಾಗಿ ಅಭಿಷಿಕ್ತನಾಗ್ತಾನೆಯೇ ಹೊರತು ಸಂಪತ್ತು ಸಿಕ್ಕ ಮಾತ್ರಕ್ಕೆ ಅವನು ರಾಜನಾಗೋದಿಲ್ಲ. ಆದರೆ ಈ ಎರಡು ಆಗಬೇಕಾದ್ರೆ ಅದು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಆಗ್ತದೆ ಅಂತ ಹೇಳ್ತಾರೆ. ನೋಡಿ, ಎಲ್ಲಿಯೋ ಮಾತಾಡಲಿಕ್ಕೆ ಬರದೇ ಮೂಕನಾಗಿ ಕುಳಿತುಕೊಂಡ ವ್ಯಕ್ತಿ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡ್ತಾನೆ. ಅವರ ಸೇವೆ ಮಾಡೋದರಿಂದ ವಾಗ್ಮಿ ಆಗ್ತಾನೆ, ಒಳ್ಳೊಳ್ಳೆ ಮಾತುಗಳು ಅವನಿಗೆ ಬರ್ತದೆ, ಶೇಷನಾಗ್ತಾನೆ. ಅರ್ಥಾತ್ ಎಲ್ಲ ತತ್ವಜ್ಞಾನವನ್ನು ಅವನು ಪಡೆದುಕೊಳ್ತಾನೆ ಅಂತ ಅರ್ಥ. ವೇದಗಳಿಗೆ ಅಭಿಮಾನಿಯಾದ ದೇವತೆಗಳವರು, ಶೇಷದೇವರು ಅನ್ನೋದಕ್ಕಾಗಿ ಅವನು ಶೇಷನಾಗ್ತಾನೆ ಅಂತ ಅಂದರೆ ಒಳ್ಳೊಳ್ಳೆ ವಿಷಯಗಳನ್ನು ಸಂಗ್ರಹ ಮಾಡಿ ಆ ವಿಷಯಗಳನ್ನು ಹೇಳುವ ಚಾತುರ್ಯ ಅವನಿಗೆ ಬರ್ತದೆ ಅಂತ ಅರ್ಥ. ಯಾವಾಗ ಆ ಚಾತುರ್ಯ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಬರ್ತದೆ, ಅವನು ನಿಜವಾಗಿ ರಾಜನಾಗ್ತಾನೆ. ಎಲ್ಲರ ಮನಸ್ಸಿಗೆ ಅವನು ರಾಜನಾಗ್ತಾನೆ. ಎಲ್ಲರೂ ಅವನನ್ನು ಬೇಕು ಅಂತ ಹೇಳಿ ಅಪೇಕ್ಷೆ ಮಾಡ್ತಾರೆ ಅಂತ ಅನ್ನೋದಕ್ಕಾಗಿ ಆ ಎರಡು ಫಲಗಳನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ವಾಗ್ಮಿಯಾಗ್ತಾನೆ, ಅದರ ನಂತರ ರಾಜರಾಜಾಯತೆ ರಿಕ್ತಃ. ಯಾವಾಗ ಮೂಕನಾಗಿದ್ದ ಆವಾಗ ರಿಕ್ತನಾಗಿದ್ದ ಅವನು. ಮೂಕರಾದವರೆಲ್ಲರೂ ರಿಕ್ತರೇ, ದರಿದ್ರರೇ ಆಗಿರ್ತಾರೆ. ಯಾಕೆ? ಏನು ಮಾತಾಡಲಿಕ್ಕೆ ಬರೋದಿಲ್ಲ. ಮಾತಾಡಲಿಕ್ಕೆ ಬರೋದಿಲ್ಲ ಅಂತ ಅನ್ನೋದಕ್ಕಾಗಿ ರಿಕ್ತರಾಗ್ತಾರೆ, ದರಿದ್ರರಾಗ್ತಾರೆ. ಇವತ್ತು ನೋಡಿ, ಬೇಕಾದಷ್ಟು ವೀಕ್ಷಕರು ಬರ್ತಾರೆ, ಬೇಕಾದಷ್ಟು ಪ್ರಸಂಗಗಳು ನಮಗೆ ಸಿಗ್ತವೆ. ಬಸ್ಸಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ, ಟ್ರೈನ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಬೇಕಾದಷ್ಟು ಜನ ಭಿಕ್ಷುಕರು ಬರ್ತಾರೆ. ಬರೋದು ಹೇಗೆ ಬರ್ತಾರೆ ಹೇಳ್ರಿ? ತಮ್ಮ ಬಗ್ಗೆ ಹೇಳ್ತಾ ಬಂದರೆ ಯಾರಾದರೂ ಹಣ ಕೊಡ್ತಾರೋ? ಇಲ್ಲ. ನಮ್ಮ ಸ್ತೋತ್ರ ಮಾಡ್ತಾರೆ ಅವರು ಕೆಲವರು. ಓ, ನಿಮಗೆಲ್ಲ ಒಳ್ಳೆಯದಾಗ್ತದೆ, ನಿಮ್ಮ ಭವಿಷ್ಯ ಚೆನ್ನಾಗಿ. ಅವ್ರು ಏನೂ ಗೊತ್ತಿರೋದಿಲ್ಲ ಅವನಿಗೆ, ಮಹಾಮೂರ್ಖ, ಏನೂ ಜ್ಞಾನ ಇಲ್ಲ. ಆದರೂ ನಮ್ಮ ಭವಿಷ್ಯವನ್ನು ಹೇಳ್ತಾನೆ ಅವನು. ಭಾಳ ಒಳ್ಳೆಯದಾಗ್ತದೆ, ಹಾಗಾಗ್ತದೆ, ಹೀಗಾಗ್ತದೆ ಅಂತ ಹೇಳಿದ ತಕ್ಷಣ ಅದು ಏನಾಗಿದೆಯೋ ಬಿಟ್ಟಿದೆಯೋ ನಮಗೆ ಗೊತ್ತಿರೋದಿಲ್ಲ. ಅವನು ಆಗ್ತದೆ ಅಂತ ಹೇಳ್ತಾನೆ ಅನ್ನೋದಕ್ಕಾಗಿ ಹಣ ಕೊಟ್ಟುಬಿಡ್ತೇವೆ. ಯಾಕೆ? ಮಾತಾಡಿದ ಅನ್ನೋದಕ್ಕಾಗಿ ಹಣ ಅವನಿಗೆ ಬಂತು. ಅಷ್ಟು ಮಾತಾಡಿದ್ರು ಕೆಲವರು ಹಣ ಕೊಡೋದಿಲ್ಲ. ನಮ್ಮಂಥವ್ರು ಇರ್ತಾರೆ, ಹೊಗಳಿದ್ರೆ ಹಣ ಕೊಡೋದಿಲ್ಲ. ಏನೋ ದೇವರ ಭಜನೆಯನ್ನು, ಭಗವಂತನ ಅದ್ಭುತವಾದ ಗಾನವನ್ನು ಹಾಡ್ತಾ ಬಂದರೆ ಮನಸ್ಸು ಕರಗಿ ಬಿಡ್ತದೆ. ದೇವರ ಗಾನವನ್ನು ಮಾಡ್ತಾ ಇದ್ದಾನೆ ಪಾಪ, ಆಗಲಿ, ಒಳ್ಳೇದಾಗಲಿ ಅವನಿಗೆ ಅಂತ ಹೇಳಿ ಅವನಿಗೆ ಹಣ ಹಾಕ್ತಾರೆ. ಯಾವ ವ್ಯಕ್ತಿ ದೇವರ ಸ್ತೋತ್ರವನ್ನು ಮಾಡ್ತಾ ಇರ್ತಾರೆ ಅಂಥವರಿಗೆ ಸಜ್ಜನರು ಹಣವನ್ನು ಹಾಕ್ತಾರೆ. ಸಜ್ಜನರು ಹಣ ಯಾವಾಗ ಹಾಕ್ತಾರೆ ಆ ಹಣವೇ ಅವನಿಗೆ ದಕ್ಕೋದು, ಉಳಿದದ್ದು ಯಾವುದು ದಕ್ಕೋದಿಲ್ಲ. ನ್ಯಾಯದಿಂದ ಗಳಿಸಿದ ಹಣವೇ ಅವನಿಗೆ ದಕ್ಕೋದು ಹೊರತು ಅನ್ಯಾಯದಿಂದ ಯಾವುದೋ ಸಿನಿಮಾ ಹಾಡುಗಳನ್ನು ಹಾಡಿ ಆ ಹಾಡುಗಳಿಂದ ಅವನ ಹಣವನ್ನು ಸಂಪಾದನೆ ಮಾಡಿದರೆ ಆ ಹಣದಿಂದ ಅವನು ಕುಡಿತಾನೆ, ಆ ಅಮಲಿನಲ್ಲಿ ತೇಲಿ ಹೋಗ್ತಾನೆ, ತನ್ನ ಅನರ್ಥವನ್ನು ತಾನೇ ಮಾಡಿಕೊಳ್ತಾನೆ. ಆದರೆ ಭಗವಂತನ ಸ್ತುತಿಯನ್ನು ಮಾಡ್ತಾ ಯಾರು ಜಾಣ್ಮೆಯಿಂದ ದೇವರ ಸ್ತೋತ್ರವನ್ನು ಮಾಡ್ತಾ ಬುದ್ಧಿವಂತಿಕೆಯಿಂದ ಹಣವನ್ನು ಗಳಿಸ್ತಾರಲ್ಲ ಅವರು ರಾಜರಾಗ್ತಾರೆ ಅಂತ ಇಲ್ಲಿ ನಾರಾಯಣಾಚಾರ್ಯರು ಹೇಳ್ತಾರೆ. ಹೇಗೆ ಸಂಬಂಧ ಇದೆ ನೋಡ್ರಿ. ಅದು ವಾಗ್ಮಿಗಳಾಗೋದಕ್ಕೂ ರಾಜನಾಗೋದಕ್ಕೂ ನಂಟಿದೆ, ಒಂದು ಸಂಬಂಧ ಇದೆ. ಆ ಸಂಬಂಧ ಇದೆ ಅಂತ ಅನ್ನೋದಕ್ಕಾಗಿ ಹಿಂದಿನ ಮುಂದಿನ ಮಾತಿನಲ್ಲಿ ಈ ತರಹದ ಫಲಗಳನ್ನು ನಾರಾಯಣಾಚಾರ್ಯರು ಹೇಳ್ತಾ ಇದ್ದಾರೆ ಅಂತ ನಾವು ತಿಳಿಯಬೇಕು. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಅಂತಹ ರಾಘವೇಂದ್ರ ಸ್ವಾಮಿಗಳನ್ನು ನಾನು ಆಶ್ರಯಣೆ ಮಾಡ್ತೇನೆ. ಯಾಕೆ? ಒಳ್ಳೆ ವಾಗ್ಮಿ ಆಗ್ತೇನೆ, ಕಾವ್ಯ ಬರಿಬೇಕಾಗಿದೆಯಲ್ಲ ನಾನು. ಹೀಗಾಗಿ ನೀವೇನಾಗ್ತೀರೋ ಆಗ್ರಿ, ಆದರೆ ನಾನಂತೂ ಕಾವ್ಯ ಬರಿಬೇಕಾಗಿದೆ. ಕಾವ್ಯ ಬರಿಬೇಕಾದ್ರೆ ನಾನು ವಾಗ್ಮಿ ಆಗಬೇಕು ಅನ್ನೋದಕ್ಕಾಗಿ ರಾಘವೇಂದ್ರ ಸ್ವಾಮಿಗಳನ್ನು ನಾನು ಆಶ್ರಯಿಸ್ತೇನೆ. ವಾಗ್ಮಿಯಾಗಿ ನಾನು ಕಾವ್ಯವನ್ನು ಬರೆದರೆ ನಾನು ರಾಜರಾಜನಾಗ್ತೇನೆ, ಅದರಲ್ಲಿ ಸಂದೇಹ ಸರ್ವತಾ ಇಲ್ಲ ಅನ್ನೋದಕ್ಕಾಗಿ ಇಷ್ಟೆಲ್ಲರೂ ನಾವು ಇವತ್ತು ನಾರಾಯಣಾಚಾರ್ಯರು ಬರೆದ ಕಾವ್ಯವನ್ನು ಓದ್ತಾ ಅಧ್ಯಯನವನ್ನು ಮಾಡ್ತಾ ನಮ್ಮ ಮನಸ್ಸಿನ ಸಾಮ್ರಾಜ್ಯದಲ್ಲಿ ರಾಜರಂತೆ ಅವರನ್ನು ಕೂಡಿಸಿಟ್ಟಿದ್ದೇವೆ. ರಾಜರಾಜಾಯತೆ, ಅವರೀಗ ನಮ್ಮೆಲ್ಲರ ಮನಸ್ಸಿಗೆ ರಾಜರಾಗಿದ್ದಾರೆ ಅಂತನ್ನೋ ಫಲಗಳನ್ನು ಬಹಳ ಸುಂದರವಾಗಿ ನಮಗೆ ನಾರಾಯಣಾಚಾರ್ಯರು ತಿಳಿಸಿಕೊಡ್ತಾರೆ.
ಆಮೇಲೆ ತಮ್ಮ ತಂದೆಗಳ ಸ್ತೋತ್ರವನ್ನು ಮಾಡ್ತಾರೆ. ಜನ್ಮವನ್ನು ಪಡೆದಿದ್ದೀವಲ್ಲ, ಸಾಧನ ಶರೀರವನ್ನು ಕೊಟ್ಟಿದ್ದಾರಲ್ಲ, ನಿಮಿತ್ತರು ಅವರೇನ್ರಿ ನಿಮಿತ್ತ ಮಾತ್ರ, ದೇವರಲ್ಲ ನಮ್ಮನ್ನು ತಂದದ್ದು ಅಂತ ಹೇಳಿ ಅವರನ್ನು ಪರಿತ್ಯಾಗ ಮಾಡೋದಲ್ಲ. ದೇವರು ಸರ್ವಥಾ ಅದಕ್ಕೆ ಒಲಿಯೋದಿಲ್ಲ. ಮಹಾಭಾರತದಲ್ಲಿ ಬಹಳ ಸುಂದರವಾದ ಕಥೆಯನ್ನು ನಾವು ಕೇಳ್ತೇವೆ. ಬಹಳ ಅದ್ಭುತವಾದ ಕಥೆಯನ್ನು, ಧರ್ಮವ್ಯಾಧನ ಕಥೆಯನ್ನು ಕೇಳ್ತೇವೆ. ಕೌಶಿಕ ಅಂತ ಬ್ರಾಹ್ಮಣ ಇದ್ದಂತೆ. ಆ ಬ್ರಾಹ್ಮಣ ಒಂದು ಗಿಡದ ಕೆಳಗೆ ವೇದವನ್ನು ಪಾರಾಯಣ ಮಾಡ್ತಾ ಕುಳಿತುಕೊಂಡಿದ್ದ. ಪಾರಾಯಣ ಮಾಡ್ತಾ ಕುಳಿತಾಗ ಮೇಲಿಂದ ಒಂದು ಪಕ್ಷಿ ಹೇಸಿಗೆ ಮಾಡ್ತದಂತೆ ಅವನ ತಲೆಯ ಮೇಲೆ. ಕಣ್ಣೆತ್ತಿ ನೋಡ್ತಾನೆ, ಸುಟ್ಟು ಹೋಗಿಬಿಡ್ತದೆ ಪಕ್ಷಿ. ಅವನಿಗೆ ಒಂದು ತರಹದ ಅಹಂಕಾರ, ಓ ಇಷ್ಟು ಸಾಮರ್ಥ್ಯ ನನಗೆ ಬಂತು, ಇದೆ, ನಾನು ಕಣ್ಣೆತ್ತಿ ನೋಡಿದರೆ ಪಕ್ಷಿಯೇ ಸುಟ್ಟು ಹೋಗಿಬಿಡ್ತದೆ ಅಂತ ಅಂದ್ಕೊಂಡ. ಆಯಿತು, ಅವನು ಭಿಕ್ಷೆಯನ್ನು ಬೇಡ್ತಾ ಹೋಗ್ತಾ ಇದ್ದಾನೆ. ಒಂದು ಮನೆಗೆ ಹೋದ, ಭಿಕ್ಷೆಯನ್ನು ಬೇಡಿದ. ಒಬ್ಬ ಸಾಧ್ವಿ ಸ್ತ್ರೀ, ಪತಿವ್ರತಾ ಸ್ತ್ರೀ ಭಿಕ್ಷೆಯನ್ನು ತರ್ತಾ ಇದ್ದಾಳೆ. ಬಾಗಿಲಿನಿಂದ ಹೊರಗೆ ಬರಬೇಕು, ಅಷ್ಟರಲ್ಲೇನೆ ಪತಿ ಒಳಗೆ ಬರ್ತಾನೆ, ಎಂಟರ್ ಆಗ್ತಾನೆ ಮನೆಯ ಒಳಗೆ. ಗಂಡನ ಹಿಂದೆ ಹೋಗ್ತಾಳೆ ಆ ಹೆಂಡತಿ. ಗಂಡನ ಹಿಂದೆ ಹೋಗಿ ಬಹಳ ದಿವಸ ಆಯಿತು, ಹೊರಗೆ ಹೋಗಿದ್ದ, ಶ್ರಮ ಪಟ್ಟು ಬಂದಿದ್ದಾನೆ. ಹೀಗಾಗಿ ಅವನಿಗೆ ಎಲ್ಲ ಉಪಚಾರವನ್ನು ಮಾಡ್ತಾಳೆ. ಅವನು ಮಲಗಿದಾಗ ನೆನಪಾಗ್ತದೆ ಹೊರಗೆ ಬ್ರಾಹ್ಮಣ ನಿಂತಿದ್ದಾನೆ ಅಂತ. ಇದ್ದಾನೇನೋ, ಹೋಗಿ ಹಾಕೋಣ ಅಂತ ಹೇಳಿ ತಯಾರಾಗ್ತಾಳೆ. ಅವಳಿಗೂ ಗೊತ್ತು ಇದ್ದಾನೆ ಅಂತ. ಇರ್ತಾನೆ ಅವನು, ಹೊರಗೆ ಇದ್ದಾನೆ. ಯಾಕೆ? ಭಿಕ್ಷೆಯನ್ನು ಸ್ವೀಕಾರ ಮಾಡೋದಕ್ಕಾಗಿ ಅಲ್ಲ. ಅವನು ನಿಂತಿದ್ದ, ಯಾಕೆ? ಭಿಕ್ಷೆಯನ್ನು ಪಡೆಯೋದಕ್ಕಾಗಲ್ಲ. ಬಂದಾದರೂ ಬರಲಿ, ಆ ಪಕ್ಷಿಯನ್ನು ನೋಡಿದ ಹಾಗೆ ಇವಳನ್ನು ನೋಡ್ತೇನೆ ಅಂತ. ಅವಳನ್ನು ನೋಡೋದಕ್ಕಾಗಿ ನಿಂತಿದ್ದ, ಭಿಕ್ಷೆಗಾಗಿ ಅಲ್ಲ ಅವನು. ಬರ್ತಾಳೆ ಹೊರಗೆ ಬಂದು. ಹೊರಗೆ ಬಂದಾಗ ಬ್ರಾಹ್ಮಣ ನೋಡ್ತಾನೆ, ಕೌಶಿಕ ನೋಡ್ತಾನೆ. ನೋಡಿದಾಗ ಇವಳಂತಾಳೆ, ಹಾಗೆ ಕಣ್ಣು ದಿಟ್ಟಿಸಿ ನೋಡಿದರೆ ಸುಟ್ಟು ಹೋಗ್ಲಿಕ್ಕೆ ನಾನು ಪಕ್ಷಿ ಅಂತ ತಿಳ್ಕೊಂಡಿದ್ದೇನು ಅಂತ. ಏನು ವಿಚಿತ್ರ ಜ್ಞಾನ ನೋಡ್ರಿ ಅವಳದ್ದು, ಹೆಣ್ಣು ಮಗಳದ್ದು. ಆ ಸ್ತ್ರೀದ್ದು ಏನು ಎಲ್ಲಿ ಓದಿದ್ದಾಳ, ಏನು ಸಾಮರ್ಥ್ಯ ಇದೆ ಅವಳಿಗೆ. ಬ್ರಾಹ್ಮಣ ಅವಾಕ್ಕಾಗಿ ಹೋಗ್ಬಿಡ್ತಾನೆ, ಅವನು ಅವಾಕ್ಕಾಗಿ ಹೋಗ್ಬಿಡ್ತಾನೆ. ಮೊದಲನೇ ದಿವಸ ಈ ಮಾತನ್ನು ನಾವು ತಿಳಿದಿದ್ದೇವೆ. ನಾತ್ರ ವರ್ಣಾಶ್ರಮಾಪೇಕ್ಷ, ನಾತ್ರ ವರ್ಣಾಶ್ರಮಾಪೇಕ್ಷ. ತತ್ವಜ್ಞಾನಿ ಆಗಬೇಕಾದರೆ ಇವನು ದೊಡ್ಡ ವರ್ಣದವನು ಅಥವಾ ಇವನು ಪುರುಷನು ಅನ್ನೋದಕ್ಕಾಗಿ ಹೆಚ್ಚು ತತ್ವಜ್ಞಾನ ಅವನಿಗೆ, ಇವಳು ಸ್ತ್ರೀ ಇವನು ಶೂದ್ರ ಅನ್ನೋದಕ್ಕಾಗಿ ಕಡಿಮೆ ತತ್ವಜ್ಞಾನ, ಕಡಿಮೆ ಭಕ್ತಿ ಇರ್ತದೆ ಅಂತ ಸರ್ವಥಾ ತಿಳಿದುಕೊಳ್ಳಿಕ್ಕೆ ಹೋಗಬೇಡ್ರಿ ಅಂತ ಧರಣಿ ದೇವಿಯಲ್ಲಿ ಒಂದು ಮಾತನ್ನು ನಾವು ತಿಳಿಸಿದ್ದಾನೆ, ಕೇಳಿದ್ದೇವೆ. ಹಾಗೆ ಇಲ್ಲಿ ನೋಡ್ರಿ, ಮಹಾಬ್ರಾಹ್ಮಣ ಅವನು, ವೇದಾಧ್ಯಯನ ಸಂಪನ್ನ. ಆದರೂ ಸಹ ಇವಳಂತಾಳೆ, ನಾನೇನು ಪಕ್ಷಿ ಅಂತ ತಿಳ್ಕೊಂಡಿದ್ದೀಯಾ ಅಂತ ಅಂತಾಳೆ. ನಮಸ್ಕಾರ ಮಾಡಿಬಿಡ್ತಾನೆ. ತಾಯಿ ನನಗೆ ನಮಸ್ಕಾರ, ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ, ಅಸಾಮಾನ್ಯ ಸಾಮರ್ಥ್ಯ ನಿನಗೆ ಇದೆ, ನನಗೆ ಉಪದೇಶ ಮಾಡುವಂತ ಕೈ ಜೋಡಿಸಿ ನಿಲ್ತಾನೆ. ಅವನ ವಿನಯ ನೋಡ್ರಿ ಎಷ್ಟು. ಅಹಂಕಾರ ಇತ್ತು, ಇಲ್ಲ ಅಂತ ಅಲ್ಲ, ಆದರೆ ಪ್ರಸಂಗ ಬಂದಾಗ ಆ ಅಹಂಕಾರ ಕಳೆದು ಹೋಗ್ಬಿಡ್ತು ಸಮೂಲ. ಕೈ ಜೋಡಿಸಿ ನಿಲ್ತಾನೆ, ಅಮ್ಮ ಉಪದೇಶ ಮಾಡಿ ನನಗೆ ಅಂದಾಗ ಅವಳಂತಾಳೆ, ನಿನಗೆ ಉಪದೇಶ ಮಾಡುವವಳು ನಾನಲ್ಲ, ಧರ್ಮವ್ಯಾಧ ಅಂತ ಇದ್ದಾನೆ, ಅಲ್ಲಿಗೆ ಹೋಗಿ ಉಪದೇಶ ಮಾಡ್ತಾನೆ ಅಂತ. ಅದನ್ನು ನೋಡ್ರಿ, ಅವಳಿಗೆ ಹಿಂದಿಂದೂ ಗೊತ್ತು, ಮುಂದಿಂದೂ ಗೊತ್ತು, ಹಿಂದಿಂದೂ ಗೊತ್ತು, ಮುಂದಿಂದೂ ಗೊತ್ತು. ಹೀಗೆಲ್ಲ ನೀನು ಎಲ್ಲಿಂದ ಈ ತತ್ವಜ್ಞಾನವನ್ನು ಪಡೆದಿದ್ದಿ ಅಂತ ಕೇಳಿದ್ರೆ ಒಂದೇ ಒಂದು ಮಾತನ್ನು ಹೇಳ್ತಾಳೆ ಅವಳು, ನಾನೇನೂ ಮಾಡಿಲ್ಲ, ನಾನು ನನ್ನ ಪತಿಯಲ್ಲಿಯೇನೇ ಪರಮಾತ್ಮನ ಪೂಜೆಯನ್ನು ನಾನು ಮಾಡಿದ್ದೇನೆ, ಅದರ ಹೊರತು ಬೇರೆ ನನಗೇನೂ ಗೊತ್ತಿಲ್ಲ. ನನ್ನ ಮನೆ ಕೆಲಸ ನಾನು ಮಾಡ್ತೇನೆ, ನನ್ನ ಮನೆ ಸ್ವಚ್ಛ ಮಾಡ್ತೇನೆ, ಬೆಳಿಗ್ಗೆ ಎದ್ದು ಕಸ ಬೆಳಿತೇನೆ, ಥಳಿ ಹಾಕ್ತೇನೆ, ರಂಗೋಲಿ ಹಾಕ್ತೇನೆ, ತುಳಸಿ ಪೂಜೆ ಮಾಡ್ತೇನೆ, ಪತಿಯಲ್ಲಿ ಪರಮಾತ್ಮನ ಸೇವೆಯನ್ನು ಮಾಡ್ತೇನೆ, ಅಡಿಗೆ ಮಾಡ್ತೇನೆ, ಭಗವಂತನಿಗೆ ನೈವೇದ್ಯ ಅಂತ ಚಿಂತನೆ ಮಾಡ್ತೇನೆ, ಮಕ್ಕಳನ್ನು ಲಾಲನೆ ಮಾಡ್ತೇನೆ. ಮಕ್ಕಳಾಡಿಸುವಾಗ ಮಡದಿಯೊಳಕ್ಕರದಿ ನಲಿವಾಗ, ದಾಸರು ಹೇಳ್ತಾರಲ್ಲ, ಆ ಮಕ್ಕಳನ್ನು ಪೋಷಣೆ ಮಾಡುವಾಗ ಕೃಷ್ಣನೇ ನನ್ನ ಕೈಯಲ್ಲಿ ಬಂದಿದ್ದಾನೆ ಅಂತ ನಾನು ಭಾವಿಸ್ತೇನೆ. ಎಂಥ ಅದ್ಭುತವಾದ ಭಾವನೆಗಳು. ಅವಳಂತಾಳೆ, ಇಷ್ಟೆಲ್ಲ ನಾನು ಮಾಡ್ತೇನೆ, ಇದರ ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ನನಗೆ ಗೊತ್ತಿಲ್ಲ, ಇದರಿಂದಲೇನೆ ನನಗೆ ಇಷ್ಟೆಲ್ಲ ಜ್ಞಾನ ಬಂದಿದೆ ಅಂತ ಅವಳಂತಾಳೆ. ನೋಡ್ರಿ, ಯಾವುದನ್ನ ಸಣ್ಣದು ಅಂತ ನಾವು ಇವತ್ತು ಪರಿತ್ಯಾಗ ಮಾಡಿಬಿಟ್ಟಿದ್ದೇವೆ, ಕೇವಲ ಅಂತಹ ಕರ್ಮಗಳನ್ನು ಮಾಡಿ ಅಷ್ಟು ಅದ್ಭುತವಾದ ಜ್ಞಾನವನ್ನು ಅವಳು ಸಂಪಾದನೆ ಮಾಡಿಕೊಂಡಿದ್ದು. ಭೂತ ಭವಿಷ್ಯ ವರ್ತಮಾನ ಎಲ್ಲವೂ ಗೊತ್ತಿತ್ತು ಅವಳಿಗೆ. ಭೂತವೂ ಗೊತ್ತಿತ್ತು, ಪಕ್ಷಿ ಅಲ್ಲ ಅಂತ ಹೇಳಿದ್ದು, ವರ್ತಮಾನವೂ ಗೊತ್ತಿದೆ, ಯಾಕೆ ಹೊರಗೆ ಬ್ರಾಹ್ಮಣ ನಿಂತಿದ್ದಾನೆ ಅಂತ ಹೇಳಿ ಭಿಕ್ಷೆಯನ್ನು ತೆಗೆದುಕೊಂಡು ಬಂದು, ಭವಿಷ್ಯವೂ ಗೊತ್ತು, ನೀನು ಧರ್ಮವ್ಯಾಧನ ಹತ್ರ ಹೋಗು ಅಂತ ಹೇಳ್ತಾಳೆ. ತಾನು ಮಾಡುವ ವ್ಯಾಪಾರಗಳಿಂದ ಭೂತ ಭವಿಷ್ಯ ವರ್ತಮಾನ ಎಲ್ಲವೂ ಅವಳಿಗೆ ಗೊತ್ತಿದೆ ಅಂತ ತೋರಿಸಿಕೊಳ್ತಾರೆ. ಧರ್ಮವ್ಯಾಧನ ಹತ್ರ ಹೋಗ್ತಾನೆ. ಅವನು ಮಾಂಸವನ್ನು ಕಡಿತಾ ಮಾಡ್ತಾ ಕೂತಿರ್ತಾನೆ. ಇವನು ನೋಡ್ತಾನೆ ದೂರದಲ್ಲಿ ನಿಂತು, ಇವನೇ ನನಗೆ ಉಪದೇಶ ಮಾಡ್ತಾನೆ ಅಂತ ಅನ್ನಿಸ್ತದೆ. ಆದರೆ ಬ್ರಾಹ್ಮಣ ಬಂದದ್ದನ್ನು ನೋಡಿ ಅವನು ವ್ಯಾಪಾರಿ, ಅವನು ಧರ್ಮವ್ಯಾಧ ಎಲ್ಲರನ್ನ ದೂರಕ್ಕೆ ಸರಿಸಿ ತಾನು
ಕೈಕಾಲುಗಳನ್ನು ತೆಗೆದುಕೊಂಡು ಬ್ರಾಹ್ಮಣನ ಹತ್ರ ಬಂದು ನಮಸ್ಕಾರ ಮಾಡಿ ಕೇಳ್ತಾನೆ, ನಿಮಗೆ ಆ ಪತಿವ್ರತ ಸ್ತ್ರೀ ಕಳಿಸಿದ್ದಾಳಲ್ಲ, ಬನ್ನಿ ಹೋಗೋಣ ಅಂತಾನೆ ಅವನು. ಇದೇನು ವಿಚಿತ್ರ ಆಯಿತು ಅಂತಾನೆ ಅವನು ಬ್ರಾಹ್ಮಣ. ಹೌದು ಗೊತ್ತಾಯ್ತು, ನಾನು ತತ್ವಜ್ಞಾನವನ್ನು ತಿಳಿಲಿಕ್ಕೇನೆ ಬಂದಿದ್ದೇನೆ, ನಡೀಲಿ ಹೋಗೋಣ. ನಿನಗಾದ್ರೆ ಹ್ಯಾಂಗೆ ಗೊತ್ತಾಯ್ತಿದು ಅಂತ ಕೇಳ್ತಾನೆ. ಅವಳು ಕಳಿಸಿದ್ರು ಅಂತ ನಿನಗೆ ಹ್ಯಾಂಗೆ ಗೊತ್ತಾಯಿತು ಅಂತಂದಾಗ, ಬಾ ತೋರಿಸ್ತೇನೆ ಹೇಗೆ ಗೊತ್ತಾಯಿತು ಅಂತ ಹೇಳಿ ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಮನೆಯನ್ನು ಕರೆದುಕೊಂಡು ಒಂದು ಕೋಣೆ ಹೋಗ್ತಾನೆ. ಹೊರಗಿಂದ ನೋಡಿದಾಗ, ಇಲ್ಲಿ ಬನ್ನಿ ಇಲ್ಲಿ ಒಳಗಡೆಗೆ ಅಂತ ಅಂತಾನೆ. ಹೊರಗಿಂದ ನೋಡಿದರೆ ದೇವರ ಮನೆ ಹೇಗೆ ಕಾಣಿಸ್ತದೆ. ಒಳಗೆ ಹೋದಾಗ ಅಲ್ಲಿ ತಂದೆ ತಾಯಿಗಳು. ಅವನು ಧರ್ಮವೇದ ಕರ್ಕೊಂಡು ಹೋಗ್ತಾನೆ. ಇಷ್ಟೆಲ್ಲ ತತ್ವಜ್ಞಾನ ನನಗೆ ಬಂದದ್ದು ಹೇಗೆ ಗೊತ್ತೋ? ಏನೂ ಇಲ್ಲ, ಇವರಿಬ್ಬರ ಸೇವೆ ನಾನು ಮಾಡ್ತೇನೆ, ಅದು ಬಿಟ್ಟರೆ ಬೇರೆ ಏನೂ ನನಗೆ ಗೊತ್ತಿಲ್ಲ ಅಂತ ಅವನಂತ. ಪತಿಯಲ್ಲಿ ಪರಮಾತ್ಮನ ಸೇವೆ ಮಾಡೋದು ಮಾತ್ರ ನನಗೆ ಗೊತ್ತು ಅನ್ನೋದಕ್ಕಾಗಿ ಇಷ್ಟೆಲ್ಲ ತತ್ವಜ್ಞಾನ ನನಗೆ ಅಂತ ಹೇಳಿ ಆ ಸಾಧ್ವಿ ಸ್ತ್ರೀ ಹೇಳಿದರೆ, ಈ ಧರ್ಮವ್ಯಾದ ಹೇಳ್ತಾನೆ ವೇದಾಧಿಕಾರ ಇಲ್ಲದೇ ಇದ್ದವನು. ಅವನಂತಾನೆ ತಂದೆ ತಾಯಿಗಳ ನಿರಂತರ ಅವ್ಯಾಜವಾದ ಯಾವುದೇ ನೆಪವಿಲ್ಲದೆ ಸೇವೆಯನ್ನು ನಾನು ಮಾಡ್ತಾ ಇದ್ದದರಿಂದಾಗಿ ಈ ತರಹದ ತತ್ವಜ್ಞಾನ ನನಗೆ ಬಂದಿದೆ ಅಂತ ಹೇಳಿ ಅದ್ಭುತವಾದ ತತ್ವಗಳನ್ನು ಉಪದೇಶ ಮಾಡ್ತಾನೆ. ಇವತ್ತು ನಮಗೆ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆ ತತ್ವಗಳನ್ನು, ಅಂತಹ ಅದ್ಭುತವಾದ ತತ್ವಗಳನ್ನು ಉಪದೇಶ ಮಾಡ್ತಾನೆ ಅನ್ನೋದಕ್ಕಾಗಿ ಇದನ್ನು ಮಹಾಭಾರತದಲ್ಲಿ ವೇದವ್ಯಾಸ ದೇವರು ನಮಗೆ ಆ ಕಥೆಯನ್ನು ತಿಳಿಸಿ ಹೇಳ್ತಾನೆ. ತಂದೆ ತಾಯಿಗಳ ಸೇವೆಯನ್ನು ಮಾಡಿರಿ, ತಂದೆ ತಾಯಿಗಳ ಸೇವೆಯನ್ನು ಮಾಡಿರಿ, ಅದಕ್ಕಿಂತಲೂ ಮಿಗಿಲಾದ ಸೇವೆ ಮಕ್ಕಳಿಗೆ ಮತ್ಯಾವುದೂ ಇಲ್ಲ ಅಂತ ಹೇಳ್ತಾನೆ ಅನ್ನೋದಕ್ಕಾಗದ ನೆನಪಾಗ್ತಾನೆ ಅವರಿಗೆ, ನಾರಾಯಣಾಚಾರ್ಯರಿಗೆ. ಹೀಗಾಗಿ ಕಾವ್ಯವನ್ನು ಬರಿತಾ ಇದ್ದೇನೆ, ಈ ಮಾತು ನಾನು ಆಡ್ತಾ ಇದ್ದೀನಲ್ಲ, ಈಗ ಯಾರ ಕಲಿಸಿತ್ತು ಈ ಮಾತು? ನನ್ನ ತಂದೆ ಅಲ್ಲ, ನನ್ನ ತಾಯಿ ಅಲ್ಲ ಅನ್ನೋದಕ್ಕಾಗಿ ತನ್ನ ತಂದೆಗಳಿಗೆ ನಮಸ್ಕಾರವನ್ನು ಮಾಡ್ತಾರೆ, ಅವರ ಸ್ತೋತ್ರವನ್ನು ಮಾಡ್ತಾರೆ. ಪ್ರಸಾದ್ಯ ನರ ಪಂಚಾಸ್ಯಂ ಪ್ರಾಪ್ತಂ ವೈದುಷ್ಯಮದ್ಭುತಂ ಏನ ಲಕ್ಷ್ಮೀ ನೃಸಿಂಹೇನ ತಾತ ಪಾದಂ ತಮಾಶ್ರಯೇ. ಸಣ್ಣ ಮಾತಿನಲ್ಲಿ ತಮ್ಮ ತಂದೆಯ ಅದ್ಭುತವಾದ ಮಹಿಮೆಯನ್ನು ಹೇಳಿಕೊಳ್ತಾರೆ. ಅವರ ತಂದೆ ಭಗವಂತನನ್ನ ಪ್ರಸಾದ್ಯ ನರಪಂಚಾಸ್ಯಂ ಪ್ರಾಪ್ತಂ ವೈದುಷ್ಯಂ ಅದ್ಭುತಂ ಏನ ಲಕ್ಷ್ಮೀ ನೃಸಿಂಹೇನ. ಲಕ್ಷ್ಮೀ ನೃಸಿಂಹ ಅವರು ನೃಸಿಂಹ ರೂಪಿಯಾದ ಪರಮಾತ್ಮನ ಸೇವೆಯನ್ನು ಮಾಡಿ 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 ಅದ್ಭುತವಾದ ಪಾಂಡಿತ್ಯವನ್ನು ಗಳಿಸಿಕೊಂಡಿದ್ರಂತೆ. ಪ್ರಸಾದ್ಯ ನರಪಂಚಾಸ್ಯಂ, ಸಾಕ್ಷಾತ್ ಪರಮಾತ್ಮನ ಅನುಗ್ರಹದಿಂದ ಅತ್ಯದ್ಭುತವಾದ ವಿದ್ವತ್ತನ್ನು ಅವರು ಪಡೆದುಕೊಂಡಿದ್ದಾರೆ. ಅಂತಹ ನರಸಿಂಹಾಚಾರ್ಯರು ಅಂತ ಅವರ ತಂದೆಯ ಹೆಸರು. ಅವರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ. ನೋಡ್ರಿ, ಬಹುಶಃ ಅದೊಂದು ಸಂಬಂಧದ ಬಾಂಧವ್ಯವೋ ಅಥವಾ ಅದೊಂದು ಅಭಿಮಾನವೋ ಏನೋ ಗೊತ್ತಿಲ್ಲ. ಅಪ್ಪನ ಹೆಸರು ಲಕ್ಷ್ಮೀ ನರಸಿಂಹ ಅನ್ನೋದಕ್ಕಾಗೇನೆ ಮಂಗಳಾಚರಣದಲ್ಲಿ ನರಸಿಂಹದೇವರ ಸ್ತೋತ್ರವನ್ನು ಅವರು ಮಾಡಿದ್ದಾರೆ. ಸಾಮಾನ್ಯವಾಗಿ ಆ ತರಹದ ಅಭಿಮಾನ ಎಲ್ಲರಿಗೂ ಇರ್ತದೆ. ನಮ್ಮಪ್ಪನ ಹೆಸರು ನರಸಿಂಹಾಚಾರ್ಯರು ಅಂದರೆ ನರಸಿಂಹರೂಪಿಯಾದ ಪರಮಾತ್ಮನ ನಮಸ್ಕಾರವನ್ನು ಮಾಡಿ ತನ್ಮುಖಾಂತರ ಅಪ್ಪನಿಗೂ ನಮಸ್ಕಾರ ಮಾಡಿದಂತೆ. ಅದು ನಮ್ಮಪ್ಪ ನರಸಿಂಹಾಚಾರ್ಯರಾದರೆ ಎಲ್ಲರ ಅಪ್ಪ ನರಸಿಂಹ ಅನ್ನೋದಕ್ಕಾಗಿ ಆ ಅಭಿಮಾನದಿಂದ ನರಸಿಂಹದೇವರನ್ನು ನಮಸ್ಕಾರ ಮಾಡಿದರೂ ಮಾಡಿರಬಹುದು. ಬೇಕಾದಷ್ಟು ದೇವರಿದ್ದಾರೆ, ದೇವರ ಹೆಸರುಗಳು ಬೇಕಾದಷ್ಟಿದೆ. ಯಾರನ್ನೂ ಅಲ್ಲಿ ತೆಗೆದುಕೊಳ್ಳದೆ ನರಸಿಂಹರೂಪಿಯಾದ ಪರಮಾತ್ಮನನ್ನು ನಮಸ್ಕಾರ ಮಾಡೋದಕ್ಕಾಗಿ ಈ ಒಂದು ಅಭಿಮಾನ, ಸುಂದರವಾದ ಅಭಿಮಾನ, ಇದು ಕಾರಣವಾಗಿರಬಹುದು ಅಂತ ಹೇಳಿ ನಾವಿಲ್ಲಿ ತಿಳಿದುಕೊಳ್ಳಬಹುದು ಅನ್ನೋದಕ್ಕಾಗಿ ಅಂತಹ ತಂದೆಗಳಿಗೆ ನಮಸ್ಕಾರವನ್ನು ಮಾಡಿದ ಮೇಲೆ ಅವರಂತಾರೆ, ಗುರುಗಳ ಅನುಗ್ರಹ ಇಲ್ಲದೆ ನಾವು ಯಾವುದನ್ನೂ ಪಡೀಲಿಕ್ಕೆ ಸಾಧ್ಯ ಇಲ್ಲ, ಏನೇನೂ ಪಡೀಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಅದು ಗುರುಗಳ ಅನುಗ್ರಹ, ಅದಕ್ಕೆ ಹೋಲಿಸಬೇಕಾದ್ರೆ ದೇವರ ಅನುಗ್ರಹ. ದೇವರ ಅನುಗ್ರಹ ಗುರುಗಳ ಅನುಗ್ರಹ ಒಂದೇ ಅಂತ ಅಲ್ಲ, ಇದು ಅಧಿಕೋಪಮಾಯಿ. ಬೇರೆ ಯಾರಿಗೆ ಯಾವ ಪ್ರಸಾದಕ್ಕೆ ನಾವು ಹೋಲಿಸ್ಬೇಕು? ಗುರುಗಳ ಅನುಗ್ರಹವನ್ನು ಹೋಲಿಸ್ಲಿಕ್ಕಾಗೋದಿಲ್ಲ ಅನ್ನೋದಕ್ಕಾಗಿ ದೇವರ ಅನುಗ್ರಹದ ಜೊತೆಗೆ ಗುರುಗಳ ಅನುಗ್ರಹವನ್ನು ಹೋಲಿಸ್ತಾರೆ. ಯಾಕೆ? ಬಹಳ ಸುಂದರವಾಗಿ ಅವರು ತಿಳಿಸ್ತಾರೆ. ಪ್ರಾಪ್ಯಾನ್ಯನುತಿ ಪಾಪೌಘರಸನಾಮ ಪಾವಯಾಮ್ಯಹಂ ಗುರುವಂತರ್ಯಾಮಿ ಭಗವತ್ ಸ್ತುತಿ ಗಂಗಾಂಬುಮಜ್ಜನಾತ್. ನನ್ನ ನಾಲಿಗೆ ಏನು ಮಾಡ್ತದೆ ಗೊತ್ತೋ? ನಮ್ಮ ನಾಲಿಗೆಗೆ ಏನು ಚಟ ಗೊತ್ತೋ? ಏನು ಮಾಡಬೇಕು ಅಂತ ಅಂತದೆ? ಪ್ರಾಪ್ತ ಅನ್ಯನುತಿ ಪಾಪೌಘರಸನಾಮ, ಮತ್ತೊಬ್ಬರನ್ನು ಸ್ತೋತ್ರ ಮಾಡಲಿಕ್ಕೆ ನನ್ನ ನಾಲಿಗೆಗೆ ಗೊತ್ತು. ಯಾರಿಂದ ನಮಗೆ ಸಹಾಯ ಆಗ್ತದೆ? ನೀನೇ ಇಂದ್ರ, ನೀನೇ ಚಂದ್ರ, ನೀನೇ ವಿಷ್ಣು, ನೀನೇ ಧರ್ಮರಾಜ, ನೀನೇ ಕರ್ಣ ಅಂತ ಹೇಳಬೇಕು. ನೀನೇ ದುರ್ಯೋಧನ ಅಂತ ಹೇಳಿದ್ರೆ ಯಾರೂ ಕೊಡೋದಿಲ್ಲ. ಯಾರಾದರೂ ಕೊಡ್ತಾರ? ಏನು ಸ್ವಾಮಿ ದುರ್ಯೋಧನನ ಹಾಗೆ ಇದ್ದೀರಲ್ಲ ನೀವು, ಕಲಿಯ ಹಾಗೆ ಇದ್ದೀರಲ್ಲ ನೀವು ಅಂತ ಹೇಳಿದ್ರೆ ಯಾರು ಕೊಡ್ತಾರೆ? ಯಾರೂ ಕೊಡೋದಿಲ್ಲ. ಅನ್ನೋದಕ್ಕಾಗಿ ಏನು ಅನ್ಬೇಕು ಅವರಿಗೆ? ನೀನೇ ವಿಷ್ಣು ಅಂತ ಅನ್ಬೇಕು, ನೀನೇ ಕೃಷ್ಣ ಅಂತ ಹೇಳಬೇಕು.
ಯಾರಾದರೂ ವ್ಯಭಿಚಾರವನ್ನು ಮಾಡಿದರೆ ಓ ಕೃಷ್ಣ ಮಾಡಲಿಲ್ವೇ, ನೀವು ಮಾಡಿದ್ದೀರಿ, ನೀವೇ ಕೃಷ್ಣ ಅಂತ ಹೇಳ್ಬೇಕು. ನೋಡ್ರಿ, ಮಹಾ ಪಾಪ ಬರ್ತದೆ ಅಂತ ಹೇಳ್ತಾರೆ ಅವರು. ಪ್ರಾಪ್ತ ಅನ್ಯನುತಿ ಪಾಪೌಘ ರಸನಾನ್ನ. ಒಂದು ಪಾಪ ಅಲ್ಲ, ಅನಂತ ಪಾಪಗಳು ಜನರನ್ನು ಸ್ತೋತ್ರ ಮಾಡಿದರೆ ಅಂತ ಹೇಳ್ತಾರೆ. ಜನರನ್ನು ಸತ್ಯಸಂಧ ತೀರ್ಥರು ಬಹಳ ಸುಂದರವಾಗಿ ಹೇಳ್ತಾರೆ, ಬಹಳ ಅದ್ಭುತವಾಗಿ ಹೇಳ್ತಾರೆ. ವಿಷ್ಣು ಸ್ತುತಿಯಲ್ಲಿ ನಮ್ಮೆಲ್ಲರ ಪರವಾಗಿ ದೇವರ ಸ್ತೋತ್ರವನ್ನು ಅವರು ಮಾಡ್ತಾರೆ. ನರಾನ್ ಸ್ತುತ್ವಾ ನೀಚಾನ್ ಉದರ ಭರಣಾಸಕ್ತ ಹೃದಯ. ಎಷ್ಟು ಅದ್ಭುತವಾಗಿ ಅಂದರೆ ಮನಸ್ಸು ಕರುಗುವ ಛಂದಸ್ಸಿನಲ್ಲಿ ಆ ಅದ್ಭುತವಾದ ಮಾತನ್ನು ಸತ್ಯಸಂಧ ತೀರ್ಥರು ನಮಗೆ ತಿಳಿಸ್ತಾರೆ. ನರರ ಸ್ತೋತ್ರವನ್ನು ನಾನು ಮಾಡ್ತೇನೆ, ಯಾಕೆ ಗೊತ್ತೋ? ಉದರ ಭರಣಾಸಕ್ತ ಹೃದಯ. ಸ್ತೋತ್ರವನ್ನು ಮಾಡ್ತಾ ಇರ್ತಾನೆ, ಬಾಯಿಯಿಂದ ಕೈಯನ್ನು ಹೊಟ್ಟೆ ಮೇಲೆ ಇಟ್ಟಿರ್ತಾನೆ. ಯಾಕೆ ಸ್ತೋತ್ರ ಮಾಡ್ತಾ ಇದ್ದೀನಿ ಗೊತ್ತೋ? ಇದಕ್ಕಾಗಿ, ಇದನ್ನು ತುಂಬಿಕೊಳ್ಳೋದಕ್ಕಾಗಿ. ಕೈ ಇಲ್ಲಿರ್ತದೆ, ಬಾಯಿಯಿಂದ ಸ್ತೋತ್ರ ಮಾಡ್ತಾ ಇರ್ತಾನೆ. ಅದನ್ನು ತಿಳಿಸ್ತಾರೆ. ನರಾನ್ ಸ್ತುತ್ವಾ, ಹೋಗಲಿ ಯಾರನ್ನು ಸ್ತೋತ್ರ ಮಾಡೋದು? ನೀಚಾನ್, ದೊಡ್ಡವರನ್ನು ಸ್ತೋತ್ರ ಮಾಡಿದರೆ ಪರವಾಗಿಲ್ಲ, ಅದರಿಂದ ತೊಂದರೆ ಆಗೋದಿಲ್ಲ, ಭಗವಂತನ ಅನುಗ್ರಹ ಆಗ್ತದೆ. ಗುರುಗಳ ಸ್ತೋತ್ರವನ್ನು ಮಾಡಿದರೆ ಅದನ್ನು ಬಹಳ ಸುಂದರವಾಗಿ ಏಕಾದಶ ಸ್ಕಂಧ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರು ತಿಳಿಸ್ತಾರೆ. ಯಃ ಪ್ರಶಂಸ್ಯಾನ್ನ ಪ್ರಶಂಸೇತ ನಿಂದ್ಯಾಶ್ಚೈವ ನನಿಂದಯೇತ. ಯಾರು ನಿಂದೆ ಮಾಡಬೇಕು ಅವರು ನಿಂದೆಯನ್ನು ಮಾಡಲೇಬೇಕಂತೆ ಅನ್ನೋದಕ್ಕಾಗಿ ಕಲಿಯ ಸ್ಮರಣೆಯನ್ನು ಮಾಡ್ತೇವೆ. ಎಲ್ಲಿ? ಕಲಿ ವಿಸರ್ಜನೆ ಮಾಡುವ, ಕಲಿ ವಿಸರ್ಜನೆ, ಕಲಿ ವಿಸರ್ಜನೆ ಅಂತಲೇ ಅಂತೇವೆ. ಅಲ್ಲಿ ಕಲಿಯ ಸ್ಮರಣೆ ಆಗ್ಬೇಕಲ್ಲಿ, ಕಲಿ ತಿನ್ನಲಿ ಅಂತ ಅನ್ಬೇಕಂತೆ. ನಿಂದ್ಯಾನುಶ್ಚೈವ ನನಿಂದಯೇತ. ನಿಂದ್ಯ ಯಾಕೆ? ವಿಷ್ಣು ದ್ವೇಷಿ ಅಂತ ಅನ್ನೋದಕ್ಕಾಗಿ. ವಿಷ್ಣು ದ್ವೇಷಿಗಳ ನಿಂದೆಯನ್ನು ಮಾಡಲೇಬೇಕು ಅಂತ ಹೇಳ್ತಾರೆ. ಆದರೆ ಯಾರು ವಿಷ್ಣು ಭಕ್ತರಾಗಿದ್ದಾರೆ, ಪ್ರಶಂಸ್ಯಾನ್ ಪ್ರಶಂಸೇತ್, ಅವರ ಸ್ತೋತ್ರವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದರೆ ನನ್ನ ಜೀವಮಾನದಲ್ಲಿ ನಾನು ನಮ್ಮ ತಂದೆ ತಾಯಿಗಳ ಸ್ತೋತ್ರವನ್ನು ನೀನೇ ವಿಷ್ಣು, ನೀನೇ ಚಂದ್ರ, ನೀನೇ ಇಂದ್ರ ಅಂತ ಹೇಳಿ ನಾನು ನನ್ನ ತಂದೆಯ ಸ್ತೋತ್ರವನ್ನು ಮಾಡಿದ್ದೇನೆ ಇಲ್ಲ. ಆದರೆ ಮದುವೆಯಾದ ತಕ್ಷಣ ಹೆಂಡತಿಯ ಸ್ತೋತ್ರವನ್ನು ಮಾಡಿದೆ. ಓಹೋ ಚಂದ್ರವದನೆ ನೀನು ಅಂತ ಮಾಡ್ತೀವಲ್ಲ. ಆದರೆ ತಂದೆಯ ತಾಯಿಯ ಸ್ತೋತ್ರವನ್ನು ಮಾಡ್ಲಿಕ್ಕೆ ತಯಾರಾಗ್ತೇವೆ ನಾವು? ಇಲ್ಲ. ಗುರುಗಳ ಸ್ತುತಿಯನ್ನು ಮಾಡ್ತೇವೆಯೋ? ಇಲ್ಲ. ಪ್ರತ್ಯುತ ದೇವರೆಂಥ ದೌರ್ಭಾಗ್ಯವನ್ನು ಕೊಡ್ತಾನೆ ಅಂತ ಅಂದರೆ ತಂದೆ ತಾಯಿಗಳ ಧಿಕ್ಕಾರವನ್ನು ಮಾಡುವ ದೌರ್ಭಾಗ್ಯವನ್ನು ದೇವರು ಕೊಡ್ತಾನೆ. ಗುರುಗಳ ನಿಂದೆ ಮಾಡುವ ದೌರ್ಭಾಗ್ಯವನ್ನು ಭಗವಂತ ಕೊಡ್ತಾನೆ. ನಮ್ಮ ಪಾಪಕರ್ಮಗಳಿಂದಾಗಿ ಕೊಡ್ತಾನೆ ಭಗವಂತ. ಹಾಗೆ ರಾಘವೇಂದ್ರ ಸತ್ಯಸಂಧ ತೀರ್ಥರಂತಾರೆ, ನರಾನ್ನ ಸ್ತುತ್ವ, ಸ್ತೋತ್ರ ಮಾಡೋದು ತಪ್ಪಲ್ಲ ಮನುಷ್ಯರನ್ನ, ಆದರೆ ನೀಚಾನ್ನ ಸ್ತುತ್ವ, ನೀಚರನ್ನ ಸ್ತೋತ್ರ ಮಾಡೋದು ತಪ್ಪು ಅಂತ ಅಂತಾರೆ. ನೀಚರನ್ನ ಸ್ತೋತ್ರ ಮಾಡೋದು ತಪ್ಪಲ್ಲ, ಉದರ ಭರಣಾಸಕ್ತ ಹೃದಯ. ನನ್ನ ಹೊಟ್ಟೆ ತುಂಬಿಕೊಳ್ಳೋದಕ್ಕಾಗಿ ನಾನು ಆ ನೀಚರಾದ ಮನುಷ್ಯರನ್ನ ಸ್ತೋತ್ರ ಮಾಡ್ತಾ ಇದ್ದೀನಲ್ಲ, ಇದೆಂಥ ದೌರ್ಭಾಗ್ಯ ಬಂದು ಹೋಯಿತು ಅಂತ ಹೇಳಿ. ಆ ದೌರ್ಭಾಗ್ಯ ಬಂದದ್ದವರಿಗಲ್ಲ, ನಮ್ಮ ಪರವಾಗಿ ಅವರು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದಾರೆ ಭಗವಂತನಿಗೆ. ಅನ್ನೋದಕ್ಕಾಗಿ ನಾರಾಯಣಾಚಾರ್ಯರಲ್ಲಿ ಆ ಮಾತನ್ನು ಹೇಳ್ತಾರೆ. ಪ್ರಾಪ್ತಾನ್ಯ ಸ್ತುತಿ ಪ್ರಾಪ್ತಾನ್ಯ ನುತಿ ಪಾಪೌಘ ರಸನಾಮ್ಮ. ಪಾಪಗಳೆಲ್ಲಿದೆ ನಮ್ಮಲ್ಲಿ ಅಂತ ಅಂದರೆ ನನ್ನ ನಾಲಿಗೆಯಲ್ಲೇನೇ ಪಾಪಗಳೆಲ್ಲ ಇವೆ ಅಂತ ಹೇಳ್ತಾರೆ. ನಾವು ಮಾಡುವ ಎಲ್ಲ ಪಾಪಗಳಿಗೆ ಮೂಲ ನಾಲಿಗೆ ಅಂತ ಹೇಳ್ತಾರೆ. ಯಾಕೆ? ಅನ್ಯನುತಿ ಮಾಹಾತ್ಮ್ಯ, ಮತ್ತೊಬ್ಬರ ನೀಚರ ಸ್ತೋತ್ರವನ್ನು ನಾನು ಮಾಡ್ತೇನೆ, ಹೀಗಾಗಿ ನಾಲಿಗೆಯಿಂದ ಅಷ್ಟು ಪಾಪಗಳನ್ನು ನಾನು ಸಂಗ್ರಹ ಮಾಡಿಟ್ಟುಕೊಂಡಿದ್ದೇನೆ. ನಾಲಿಗೆಯಲ್ಲಿ ಅಷ್ಟು ಪಾಪಗಳನ್ನು ನಾನು ಇಟ್ಟುಕೊಂಡಿದ್ದೇನೆ. ಹಾಗಾದರೆ ಆ ನಾಲಿಗೆಯ ಪಾಪಗಳೆಲ್ಲ ಹೋಗಬೇಕು ಅಂತ ಅಂದರೆ, ಪಾಪಗಳು ಹೋಗಬೇಕು ಅಂತ ನಮಗೆ ಅಪೇಕ್ಷೆ ಆದಾಗ ನಾವೇನು ಮಾಡ್ತೇವೆ? ಗಂಗೆಯಲ್ಲಿ ಸ್ನಾನ ಮಾಡ್ತಾರೆ, ಹೌದು ಅಲ್ವೋ? ಪಾಪಗಳೆಲ್ಲ ಪರಿಹಾರ ಮಾಡಬೇಕು ಅಂತ ಅನ್ನೋ ಉದ್ದೇಶದಿಂದ ಭಗವಂತನ ಪಾದದಿಂದ ಹೊರಗೆ ಬಂದ ನದಿ ಅಂತ ಹೇಳಿ ಆ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಎಲ್ಲ ಪಾಪಗಳಿಂದ ಪುನೀತರಾಗಿ ಬಿಡ್ತೇವೆ ನಾವು. ಹಾಗಾದರೆ ನನ್ನ ನಾಲಿಗೆಯನ್ನು ಗಂಗೆಯಲ್ಲಿ ಸ್ನಾನ ಮಾಡಿಸಬೇಕು ಅಂತ ಹೇಳ್ತಾರೆ. ಅರೆ, ನಾಲಿಗೆಯನ್ನು ಗಂಗೆಯಲ್ಲಿ ಹೇಗೆ ಸ್ನಾನ ಮಾಡಿಸೋದು? ನಾನು ಸ್ನಾನ ಮಾಡಬಹುದು, ಈ ದೇಹವನ್ನು ಸ್ನಾನ ಮಾಡಿಸಬಹುದು, ನಾಲಿಗೆಯನ್ನು ಹೇಗೆ ಸ್ನಾನ ಮಾಡಿಸ್ಲಿ ಅಂತ ಅಂದಾಗ ಅದಕ್ಕೊಂದು ಗಂಗೆ ಇದೆ ಅಂತ ಹೇಳ್ತಾರೆ ನಾರಾಯಣಾಚಾರ್ಯರು. ನಾಲಿಗೆಗೆ ಸ್ನಾನ ಮಾಡೋದಕ್ಕಾಗಿ ಒಂದು ಅದ್ಭುತವಾದ ಗಂಗೆ ಇದೆ. ಅದು ಯಾವ ಗಂಗೆ ಅಂತ ಅಂದರೆ ಗುರುವಂತರ್ಯಾಮಿ ಭಗವತ್ ಸ್ತುತಿ ಗಂಗಾಂಬು ಮಜ್ಜನಾಥ. ನಾವು ನಮ್ಮ ದೇಹವನ್ನು ಗಂಗಾ ನದಿಯಲ್ಲಿ ಮುಳುಗಿಸಿದರೆ ನಮ್ಮ ನಾಲಿಗೆಯನ್ನು ಗಂಗೆಯಲ್ಲಿ ಮುಳುಗಿಸ್ಬೇಕಂತೆ. ಅದು ಯಾವ ಗಂಗೆ? ಗುರುವಂತರ್ಯಾಮಿಯಾದ ಪರಮಾತ್ಮನ ಸ್ತುತಿ, ಆ ಸ್ತೋತ್ರವೇ ಗಂಗಾ ಅಂತ ಹೇಳ್ತಾರೆ. ಪರಮಾತ್ಮನ ಸ್ತೋತ್ರವನ್ನು ನಾವೇನು ಮಾಡ್ತೇವೆ? ಆ ಸ್ತೋತ್ರವೇ ಗಂಗಾ. ಆ ಸ್ತೋತ್ರವನ್ನು ನಮ್ಮ ನಾಲಿಗೆ ಮಾಡಿದರೆ ನೋಡ್ರಿ ಎಷ್ಟು ಸುಂದರವಾಗಿ, ಅಂದರೆ ಸಿದ್ಧಾಂತವನ್ನು ಬಿಟ್ಟು ಆಚೆ ಈಚೆ ಕದಲೋದಿಲ್ಲ.
ವಾದಿರಾಜ ತೀರ್ಥರಾಗಲಿ ನಾರಾಯಣಾಚಾರ್ಯರಾಗಲಿ ಸಿದ್ಧಾಂತವನ್ನು ಬಿಟ್ಟು ಹೋಗೋದಿಲ್ಲ. ಗುರುಗಳ ಸ್ತೋತ್ರ ಮಾಡಿದರೆ ಅದು ತಪ್ಪು. ಗುರುವಂತರ್ಯಾಮಿ ಭಗವತ್ ಸ್ತುತಿ, ಗುರು ಅಂತರ್ಯಾಮಿಯಾದ ಪರಮಾತ್ಮನ ಸ್ತೋತ್ರ ಎರಡೂ ಬೇಕಲ್ಲಿ. ಶ್ರೀಮದಾಚಾರ್ಯರು ಎರಡೂ ಹೇಳಿದ್ದಾರೆ. ದೊಡ್ಡವರ ಸ್ತೋತ್ರ ಮಾಡಬೇಕಾದರೆ ಅಂತರ್ಯಾಮಿಯಾದ ಪರಮಾತ್ಮನನ್ನೂ ಸ್ತೋತ್ರ ಮಾಡಬೇಕು, ಅಲ್ಲಿರುವ ದೇಹಕ್ಕೆ ಅಭಿಮಾನಿಯಾದ ಜೀವನ ಸ್ತೋತ್ರವನ್ನು ಮಾಡಬೇಕು ಅಂತ ಮಧ್ವಾಚಾರ್ಯರು ಹೇಳಿದ್ದಾರೆ. ಹೀಗಾಗಿ ಎರಡೂ ಸ್ತೋತ್ರ ಅಲ್ಲಿ ಆಗಬೇಕು ಅನ್ನೋದಕ್ಕಾಗಿ ಅವರಂತಾರೆ ಗುರುವಂತರ್ಯಾಮಿ ಭಗವತ್ ಸ್ತುತಿ. ಪರಮಾತ್ಮನ ಸ್ತೋತ್ರವೇ ಗಂಗಾಂಬು ಅಂತೆ, ಅದು ಗಂಗಾ ಜಲವಂತೆ, ಅದೆಂದಿಗೂ ಬತ್ತಿ ಹೋಗೋದಿಲ್ಲ. ಅಂತಹ ಸ್ತುತಿ ಎಂಬ ಗಂಗಾ ಜಲದಲ್ಲಿ ನನ್ನ ನಾಲಿಗೆಯನ್ನು ಸ್ನಾನ ಮಾಡಿಸ್ತೇನೆ. ನನ್ನ ನಾಲಿಗೆಯನ್ನು ಗುರುವಂತರ್ಯಾಮಿಯಾದ ಪರಮಾತ್ಮನ ಸ್ತೋತ್ರವೆಂಬ ಗಂಗಾ ಜಲದಲ್ಲಿ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿಸಿದಾಗ ಆಗ ನನ್ನ ನಾಲಿಗೆಗೆ ಏನೇನು ಪಾಪಗಳು ಹತ್ತಿಕೊಂಡಿದೆಯಲ್ಲ ಆ ಪಾಪಗಳೆಲ್ಲ ತೊಲಗಿ ಹೋಗ್ತದೆ ಅಂತ. ಅದರ ಹೊರತು ಬೇರೆ ಏನು ಮಾಡಿದರೂ ಸಹ ನಮ್ಮ ನಾಲಿಗೆಯ ಪಾಪಗಳು ತೊಲಗಿ ಹೋಗೋದಿಲ್ಲ ಅನ್ನೋದಕ್ಕಾಗಿ ಗುರುಗಳ ಸ್ತುತಿಯನ್ನು ಮಾಡುವ ಮುಖಾಂತರ ನಾನು ದೇವರ ಸ್ತೋತ್ರವನ್ನು ಮಾಡಲಿಕ್ಕೆ ಇಲ್ಲಿ ಸನ್ನದ್ಧನಾಗ್ತೇನೆ, ಅವರ ಅನುಗ್ರಹ ಮಾಡಲಿ ಅಂತ ಹೇಳಿ ಭಗವಂತನ ಸ್ತೋತ್ರವನ್ನು, ಗುರುಗಳ ಸ್ತೋತ್ರವನ್ನು ಮಾಡ್ತಾರೆ. ಶ್ರೇಯಾಂಸಿ ಶ್ರಯತೆ ಕೋವಾ ಪ್ರಸಾದೇನ ವಿನಾ ಗುರೋಃ ಕೈವಲ್ಯಮಿವ ಗೋವಿಂದ ಕಾರುಣ್ಯೇನ ವಿನಾ ಜನಃ. ದೇವರ ಕಾರುಣ್ಯ ಇಲ್ಲದೆ ಹೋದರೆ ಮುಕ್ತಿ ಯಾರಿಗಾದರೂ ಸಿಗ್ತದೋ? ಸಿಗೋದಿಲ್ಲ. ಕೈವಲ್ಯಮಿವ ಗೋವಿಂದ ಕಾರುಣ್ಯೇನ ವಿನಾ, ಗೋವಿಂದನ ಕಾರುಣ್ಯ ಇಲ್ಲದೆ ಇದ್ದರೆ, ಅಲ್ಲಿ ಎಷ್ಟು ಸುಂದರವಾದ ಶಬ್ದವನ್ನು ಪ್ರಯೋಗ ಮಾಡ್ತಾರೆ ಅಂತ ಅಂದರೆ ಗೋವಿಂದನ ಕಾರುಣ್ಯ ಅಂತ ಅಂತಾರೆ. ಗೋವಿಂದ ಅವನು ಕರುಣೆ ತೋರೋದು ಯಾವಾಗ? ಗೋಭಿ ವಿಂದತೆ, ವೇದಗಳಿಂದ ನಾವು ದೇವರನ್ನು ತಿಳಿದಾಗ ದೇವರು ಕರುಣೆ ಮಾಡ್ತಾನೆ, ಅದನ್ನು ಸೂಚನೆ ಮಾಡಬೇಕಾಗಿದೆ ಆ ಶಬ್ದದಿಂದ ಅನ್ನೋದಕ್ಕಾಗಿ ಅಲ್ಲಿ ಬೇರೆ ಯಾವ ಶಬ್ದವನ್ನೂ ಪ್ರಯೋಗ ಮಾಡದೆ ಗೋವಿಂದ ಕಾರುಣ್ಯ ಅಂತ ಅಂತಾರೆ. ದೇವರು ಕಂಡವರ ಮೇಲೆ ಕಾರುಣ್ಯವನ್ನು ತೋರೋದಿಲ್ಲ, ಅಥವಾ ದೇವರನ್ನು ಸ್ತೋತ್ರ ಮಾಡಿದ ಮೇಲೂ ಕಾರುಣ್ಯವನ್ನು ಮಾಡೋದಿಲ್ಲ ಭಗವಂತ. ಇವತ್ತು ಅನೇಕ ಜನ ಭಗವಂತನ ಸ್ತೋತ್ರವನ್ನು ಮಾಡಿದ್ದಾರೆ. ರಾಜಸರು ತಾಮಸರು ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ, ಆದರೆ ದೇವರ ಸ್ತೋತ್ರವನ್ನು ಮಾಡಿದ್ದಾರೆ ಅಂತ ಅನ್ನೋದಕ್ಕಾಗಿ ಅವರೆಲ್ಲರಿಗೂ ಭಗವಂತ ಕರುಣೆ ಮಾಡ್ತಾನೆಯೋ ಅವರೆಲ್ಲರ ಮೇಲೆ? ಇಲ್ಲ ಅಂತ ಅಂತಾರೆ. ಹಾಗಾದರೆ ದೇವರು ಕರುಣೆ ತೋರೋದು ಯಾವಾಗ? ಗೋವಿಂದನ ಕಾರುಣ್ಯವನ್ನು ಪಡಿಬೇಕು ನಾವು. ಅಂದರೆ ಅವನ ಕಾರುಣ್ಯವನ್ನು ಪಡಿಬೇಕಾದ್ರೆ ಗೋಭಿಹಿ ಅಂದರೆ ವೇದಗಳು ಅಂತ ಅರ್ಥ, ಗೌಹು ಅಂತ ಅಂದರೆ ಯಾಕೆ? ಅದ್ಭುತವಾದ ತತ್ವಗಳೆಂಬ ಹಾಲನ್ನು ಅವು ನಮಗೆ ನೀಡ್ತದೆ ಅನ್ನೋದಕ್ಕಾಗಿ ಗೌಹು ವೇದಗಳು. ಅಂತಹ ವೇದಗಳಿಂದ ಭಗವಂತನನ್ನು ನಾವು ಪಡಿಬೇಕಂತೆ, ಭಗವಂತನನ್ನು ನಾವು ತಿಳಿಯಬೇಕಂತೆ. ಯಾವಾಗ ವೇದಗಳಿಂದ ನಾವು ಭಗವಂತನ ಜ್ಞಾನವನ್ನು ಮಾಡಿಕೊಳ್ತೇವೆ, ಯಥಾರ್ಥವಾದ ಜ್ಞಾನವನ್ನು, ಆವಾಗ ಭಗವಂತ ಏನು ಕರುಣೆ ಮಾಡ್ತಾನಲ್ಲ, ಅಂತಹ ಕಾರುಣ್ಯದಿಂದ ಆ ಕಾರುಣ್ಯದಿಂದ ನಮಗೆ ಮುಕ್ತಿಯಾಗ್ತದೆ ಹೊರತು ಸುಮ್ಮನೆ ಮುಕ್ತಿಯಾಗೋದಿಲ್ಲ, ಅಥವಾ ದೇವರ ಸ್ತುತಿಯನ್ನು ಮಾಡಿದಾಗ ಮುಕ್ತಿಯಾಗೋದಿಲ್ಲ. ವೇದದಲ್ಲಿ ಹೇಳಿದಂತೆ ಭಗವಂತನ ಜ್ಞಾನವನ್ನು ನಾವು ಪಡೆದಾಗ ಮಾತ್ರ ಭಗವಂತ ಕರುಣೆಯನ್ನು ಮಾಡ್ತಾನೆ, ದೇವರು ಪ್ರಸಾದವನ್ನು ಅನುಗ್ರಹವನ್ನು ಮಾಡ್ತಾನೆ. ಆ ದೇವರ ಪ್ರಸಾದ ಆದ ಮೇಲೆ ಮುಕ್ತಿ ಅಂತ ಅನ್ನೋದು ಸಿದ್ಧ. ಆ ಕಾರುಣ್ಯ ಇಲ್ಲದೆ ಹೋದರೆ, ಗೋವಿಂದನ ಕಾರುಣ್ಯ ಇಲ್ಲದೆ ಹೋದರೆ, ಬೇರೆ ಯಾವನ ಕಾರುಣ್ಯ ಅಲ್ಲ, ಯಾವನದ್ದೋ ಕಾರುಣ್ಯ ಅಲ್ಲ, ಗೋವಿಂದನ ಕಾರುಣ್ಯ ಇಲ್ಲದೆ ಹೋದರೆ, ಅರ್ಥಾತ್ ವೇದಗಳಿಂದ ತಿಳಿದ ಭಗವಂತನ ಅನುಗ್ರಹ ನಮಗಾಗದೆ ಹೋದರೆ ಸರ್ವಥಾ ಮುಕ್ತಿ ಅಂತ ನಾವು ದೊರಕಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಹಾಗೆ ಶ್ರೇಯಾಂಸಿ ಶ್ರಯತೆ ಕೋವಾ ಪ್ರಸಾದೇನ ವಿನಾ ಗುರೋಹೋ, ಗುರುಗಳ ಪ್ರಸಾದ ಇಲ್ಲದೆ, ಗುರುಗಳ ಅನುಗ್ರಹ ಇಲ್ಲದೆ ಶ್ರೇಯಸ್ಸನ್ನು ಪಡೀಲಿಕ್ಕೆ ಸಾಧ್ಯವೋ? ಶ್ರೇಯೋ ಮಾರ್ಗದಲ್ಲಿ ಪ್ರಯಾಣ ಮಾಡಲಿಕ್ಕೆ ಆಗ್ತದೋ? ಆಗೋದಿಲ್ಲ. ಅದು ನೋಡ್ರಿ, ಗುರುಗಳ ಕರುಣೆ ಎದಕ್ಕೆ ಬೇಕು? ಗುರುಗಳ ಕರುಣೆಯನ್ನು ಯಾವುದಕ್ಕಾಗಿ ಬೇಡಿಕೊಳ್ಳಬೇಕು ನಾವು? ಶ್ರೇಯಾಂಸಿ, ಶ್ರೇಯೋ ಮಾರ್ಗದಲ್ಲಿ ಪ್ರಯಾಣ ಮಾಡೋದಕ್ಕಾಗಿ ನಮಗೆ ಗುರುಗಳು ಬೇಕು. ಅಲ್ಲಿ ಕರೆದುಕೊಂಡು ಹೋಗೋದಕ್ಕಾಗಿ ಗುರುಗಳ ಸಾಹಚರ್ಯ, ಗುರುಗಳ ಆಶೀರ್ವಾದ ನಮಗಿರಬೇಕು ಅಂತ ಅನ್ನೋದನ್ನು ನಾರಾಯಣಾಚಾರ್ಯರು ಪ್ರಾರ್ಥನೆ ಮಾಡಿಕೊಳ್ತಾರೆ. ಕಾಠಕೋಪನಿಷತ್ತಿನಲ್ಲಿ ಈ ಒಂದು ಮಾತನ್ನು ತಿಳಿಸ್ತಾರೆ. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಃ ತೌ ಸಂಪರೀತ್ಯ ವಿವಿನಕ್ತಿ ಧೀರಃ. ಶ್ರೇಯೋ ಧೀರಃ ವೃಣೀತೆ, ಯೋಗೋ ಮಂದೋ ಯೋಗಕ್ಷೇಮಾನ್ ವೃಣೀತೆ, ಪ್ರೇಯೋ ಮಂದೋ ಯೋಗಕ್ಷೇಮಾನ್ ವೃಣೀತೆ. ಎರಡು ಮಾರ್ಗಗಳಿವೆ ಅಂತ ಹೇಳ್ತಾರೆ, ಒಂದು ಶ್ರೇಯೋ ಮಾರ್ಗ, ಮತ್ತೊಂದು ಪ್ರೇಯೋ ಮಾರ್ಗ. ಯಾರು ಶ್ರೇಯೋ ಮಾರ್ಗವನ್ನು ಅನುಸರಿಸಿರ್ತಾರೆ ಅವರಿಗೆ ಭಗವಂತನ ತತ್ವಜ್ಞಾನವಾಗಿ ಮುಕ್ತಿಯಾಗ್ತದೆ. ಯಾರು ಪ್ರೇಯೋ ಮಾರ್ಗದಲ್ಲಿ ಪ್ರಯಾಣವನ್ನು ಮಾಡ್ತಾರೆ ಅವರಿಗೆ ಇದೇ ಸಂಸಾರ, ಮಕ್ಕಳಾಗ್ತಾರೆ, ಹೆಂಡತಿ ಸಿಗ್ತಾಳೆ, ಮನೆ ಸಿಗ್ತದೆ, ಬೇಕಾದಷ್ಟು ವಿಶಾಲವಾದ ಸೈಟ್. ನೀವೆಲ್ಲಿ ಕೇಳ್ತೀರಿ ಅಲ್ಲಿ, ಬೆಂಗಳೂರು ಅಂದರೆ ಬೆಂಗಳೂರು,
ಮುಂಬೈ ಅಂದರೆ ಮುಂಬೈ, ದಿಲ್ಲಿ ಅಂದರೆ ದಿಲ್ಲಿ, ನಿಮಗೆಲ್ಲಿ ಬೇಕು ಅಲ್ಲಿ ಬೇಕಾದಷ್ಟು ವಿಶಾಲವಾದ ಸ್ಥಳ ನಿಮಗೆ ಸಿಗ್ತದೆ. ಆದರೆ ಇದೆಲ್ಲ ಏನು? ನಮ್ಮನ್ನು ಕಟ್ಟಿ ಹಾಕೋದು. ಇದೆಲ್ಲ ಸಂಸಾರ, ಇದೆಲ್ಲ ಪ್ರಯೋ ಮಾರ್ಗ. ಈ ಪ್ರಯೋ ಮಾರ್ಗದಲ್ಲಿ ಪ್ರಯಾಣ ಮಾಡುವವರಿಗೆ ಯೋಗಕ್ಷೇಮ ಅನುವೃಣೀತೆ, ಅವರಿಗೆ ಅನರ್ಥ ಆಗ್ತದೆ, ಅವರಿಗೆ ಒಳ್ಳೆಯದಾಗೋದಿಲ್ಲ ಅಂತ ಹೇಳ್ತಾರೆ. ಪ್ರೇಯೋ ಮಂದಃ ಯೋಗಕ್ಷೇಮ ಅನುವೃಣೀತೆ ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಸ್ಥೌ ಸಂಪರೀತ್ಯ ವಿವಿನಕ್ತಿ ಧೀರ ಅಂತನ್ನೋದಕ್ಕಾಗಿ. ಆದರೆ ಆ ಪ್ರೇಯೋ ಮಾರ್ಗವನ್ನು ಅನುಸರಣೆ ಮಾಡಲಿಕ್ಕೆ ಯಾರ ಅನುಗ್ರಹವೂ ಬೇಕಾಗಿಲ್ಲ, ಅದು ನಮಗೆ ಪ್ರಿಯ, ನಮಗೆ ಬೇಕು. ಹೀಗಾಗಿ ನಾವು ಆ ಮಾರ್ಗದಲ್ಲಿ ನಮ್ಮಷ್ಟಕ್ಕೆ ನಾವೇ ಪ್ರಯಾಣ ಮಾಡಿಬಿಡ್ತೇವೆ. ಶ್ರೇಯೋ ಮಾರ್ಗದಲ್ಲಿ ನಾವು ಹೋಗಬೇಕಾದರೆ ಮಾತ್ರ ಗುರುಗಳ ಅನುಗ್ರಹ ಬೇಕು ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳ ಸ್ತುತಿಯನ್ನು ಮಾಡ್ತಾ ನಾರಾಯಣಾಚಾರ್ಯರು ನಮಗೆ ಇಲ್ಲಿ ತಿಳಿಸ್ತಾರೆ. ಶ್ರೇಯೋ ಮಾರ್ಗ, ಆ ಮಾರ್ಗದಲ್ಲಿ ನಾವು ಸುಖವಾಗಿ ನಡೆಯಬೇಕು. ಹಾಗಾದರೆ ಪ್ರಸಾದೇನ ವಿನಾ ಗುರೋಹೋ, ಗುರುಗಳ ಅನುಗ್ರಹ ಆಗದೆ ಆ ಶ್ರೇಯೋ ಮಾರ್ಗ ಅಂತನ್ನೋದು ಸರ್ವಥಾ ಲಬ್ಧವಾಗೋದಿಲ್ಲ. ಅನ್ನೋದಕ್ಕಾಗಿ ನಾನು ಗುರುಗಳನ್ನು ಆಶ್ರಯಿಸ್ತೇನೆ, ಗುರುಗಳ ಸ್ತುತಿಯನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ಮಾಡ್ತೇನೆ ಅಂತ ಹೇಳಿ ಅವರಂತಾರೆ, ಅಭವ್ಯಮಪಿ ಮೇ ಕಾವ್ಯಂ ಸೇವ್ಯಂ ಗುರುಗುಣಾಶ್ರಯಾತ್ ಘನಾಘನಘತಂ ವಾರಿ ಯಥಾ ಲವಣವಾರಿಧೇಃ ಅದೋಷಾತ್ಯಗುಣೇತ್ಯುಕ್ತಿ ತ್ಯಕ್ತುಂ ಯುಕ್ತಾ ನಮೇ ಬುಧೈಃ ಪತಿವ್ರತಾ ಗುಣೇತ್ಯೇವ ಪತ್ಯಾ ಕಿಂ ತ್ಯಜ್ಯತೆ ಪ್ರಿಯ. ಎಷ್ಟು ಸುಂದರವಾದ ದೃಷ್ಟಾಂತವನ್ನು ಕೊಟ್ಟು ತಿಳಿಸ್ತಾರೆ ಅಂತ ಅಂದರೆ, ಅದೋಷಾಪಿ ಅಗುಣೇತ್ಯುಕ್ತಿ ತ್ಯಕ್ತುಂ ಯುಕ್ತಾ ನಮೇ ಬುಧೈ. ಹೌದು, ನಾನು ಕಾವ್ಯವನ್ನು ಬರೀತಾ ಇದ್ದೇನೆ, ಗುರುಗಳ ಸ್ತುತಿಯನ್ನು ಮಾಡ್ತಾ ಇದ್ದೇನೆ, ಬಹಳ ಮಾತಾಡಲಿಕ್ಕೆ ನನಗೆ ಬರೋದಿಲ್ಲ. ನಾರಾಯಣಾಚಾರ್ಯರು ಅಂತಾರೆ, ಇದರಲ್ಲಿ ಗುಣಗಳು ಇಲ್ಲದೇ ಇರಬಹುದು. ಅಗುಣಾಪಿ, ನನ್ನ ಕಾವ್ಯದಲ್ಲಿ ಗುಣಗಳು ಬಹಳ ಇಲ್ಲದೇ ಇರಬಹುದು. ಗುಣಗಳಿಲ್ಲ ಅಂತ ಹೇಳಿ ಇದನ್ನು ಪರಿತ್ಯಾಗ ಮಾಡಲಿಕ್ಕೆ ಹೋಗಬೇಡ್ರಿ ಅಂತ ಅಂತಾರೆ. ಯಾಕೆ? ನಿರ್ದುಷ್ಟರಾದ ದೋಷವಿಲ್ಲದ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಇಲ್ಲಿದೆ. ಕೇವಲ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಅಲ್ಲ, ಗುರುವಂತರ್ಯಾಮಿ ಭಗವತ್ ಸ್ತುತಿ ಇಲ್ಲಿದೆ ಅನ್ನೋದಕ್ಕಾಗಿ ಅವಶ್ಯವಾಗಿ ಇದು ಅಗುಣವಾಗಿದ್ದರೂ ಗುಣ ಇಲ್ಲದೇ ಇದ್ದರೂ ಅವಶ್ಯವಾಗಿ ನೀವು ಇದನ್ನು ಸೇವನೆ ಮಾಡಿರಿ ಅಂತ ಹೇಳ್ತಾರೆ. ಅದಕ್ಕೊಂದು ಸುಂದರವಾದ ದೃಷ್ಟಾಂತವನ್ನು ಕೊಡ್ತಾರೆ. ಪತಿವ್ರತಾ ಗುಣೇತ್ಯೇವ, ಪತಿವ್ರತಾ ಸ್ತ್ರೀ ಇದ್ದಾಳೆ, ಗಂಡನಲ್ಲಿ ಒಂದೇ ಒಂದು ಅಗುಣ ಇದೆ. ಗುಣ ಇರಬೇಕು, ಏನೋ ಪಾಪ ಯಾವಾಗಲೂ ಬೈತಾ ಇರ್ತಾರೆ, ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ, ಎಲ್ಲನೂ ಒಳ್ಳೆ, ನನಗೆ ಬೇಕಾದ ಪದಾರ್ಥಗಳನ್ನು ತರ್ತಾರೆ, ಎಲ್ಲ ಸಮೃದ್ಧಿಯನ್ನು ಕೊಟ್ಟಿದ್ದಾರೆ, ಇಷ್ಟೆಲ್ಲ ಇದೆ. ಆದರೆ ಬೈತಾ ಇರ್ತಾರೆ, ಆವಾಗ ಬೈತಾ ಇರ್ತಾಳೆ ಅಂತ ಹೇಳಿ ಯಾರಾದರೂ ಡೈವರ್ಸ್ ಕೊಟ್ಟು ಓಡಿ ಹೋಗಿಬಿಡ್ತಾಳೇನು? ಇವತ್ತಿನ ಜನ ಕೊಡ್ಬೋದು. ಆದರೆ ಪತಿವ್ರತ ಅಂತ ಅಂತಾರೆ. ಪತಿವ್ರತ ಗುಣೇತ್ಯೇವ, ಗಂಡನಲ್ಲಿ ಗುಣ ಇಲ್ಲ ಅಂತ ಹೇಳಿ, ಎಲ್ಲರೂ ಗುಣರೇ ಅಲ್ಲ, ಯಾರಲ್ಲಿ ಎಲ್ಲ ಗುಣಗಳಿರ್ತದೆ? ಎಲ್ಲ ಗುಣಗಳು ಯಾರಲ್ಲಿಯೂ ಇರೋದಿಲ್ಲ. ಹಾಗಾದರೆ ಒಬ್ಬನ ಜೊತೆಗೆ ನಾವು ರಾಜಿ ಆಗಲೇಬೇಕು ಸಂಸಾರದಲ್ಲಿ. ಗಂಡನಾಗಲಿ ಹೆಂಡತಿಯಾಗಲಿ, ಸ್ತ್ರೀಯರಲ್ಲಿಯೂ ದೋಷಗಳಿರ್ತವೆ, ಪುರುಷರಲ್ಲಿಯೂ ದೋಷಗಳಿರ್ತವೆ. ಆದರೆ ವಿವಾಹವಾದ ಮೇಲೆ ನಾನು ಇವನನ್ನು ಬಿಟ್ಟು ಮತ್ತೊಬ್ಬರ ಹತ್ರ ಹೋಗ್ತೇನೆ, ಹಾಗಾದರೆ ಅವನೇನು ನಿರ್ದುಷ್ಟನೋ? ಅವನು ಯಾವ ದೋಷಗಳು ಯಾವ ಪಾಪಗಳವನು ಮಾಡೇ ಇಲ್ವೇನು? ಹಾಗಾದರೆ ಅವನಲ್ಲಿಯೂ ದೋಷಗಳಿದ್ದೇ ಇರ್ತವೆ. ಇವನಲ್ಲಿಲ್ಲದ ದೋಷಗಳು ಅವನಲ್ಲಿದೆ, ಅವನಲ್ಲಿಲ್ಲದ ಗುಣಗಳು ಇವನಲ್ಲಿದೆ, ಇವನಲ್ಲಿ ಇಲ್ಲದೆ ಇರತಕ್ಕಂತಹ ಗುಣಗಳು ಅವನಲ್ಲಿಯೂ ಇದೆ. ಹಾಗಾದರೆ ಇದು ಎಲ್ಲಿಗೆ ನಿಲ್ಲೋದು? ಇವನಲ್ಲಿ ದೋಷ ಇದೆ ಅಂತ ಹೇಳಿ ಮತ್ತೊಬ್ಬರ ಹತ್ರ ಹೋಗೋದು, ಅವನಲ್ಲಿಯೂ ದೋಷಗಳಿವೆ ಮತ್ತೊಬ್ಬರು, ಅವನಲ್ಲಿಯೂ ದೋಷಗಳಿವೆ ಮತ್ತೊಬ್ಬರು, ಇದು ನಿಲ್ಲೋದೇ ಇಲ್ಲ ಈ ಪರಂಪರೆ ಅನ್ನೋದಕ್ಕಾಗಿ ವಿವಾಹವಾದ ಮೇಲೆ ಏನೇ ಗುಣಗಳಿರಲಿ ಏನೇ ದೋಷಗಳಿರಲಿ ಗಂಡ ಹೆಂಡತಿ ಪರಸ್ಪರ ರಾಜಿಯಾಗಿ ಜೀವನವನ್ನು ಸಂಧಾನ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಅನ್ನೋದಕ್ಕಾಗಿ ಮನುಸ್ಮೃತಿಯಲ್ಲಿ ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ. ಸಂತುಷ್ಟೋ ಭಾರ್ಯಯ ಭರ್ತ್ರ ಭರ್ತ ಭಾರ್ಯಾ ತಥೈವ ಚ. ಸಂತುಷ್ಟ ಭಾರ್ಯಯ ಭರ್ತ, ಹೆಂಡತಿ ಏನಿದ್ದಾಳೆ ಒಂದು ಸಲ ವಿವಾಹವಾದ ಮೇಲೆ ಅವಳಲ್ಲಿ ಏನೇ ಸ್ವಲ್ಪ ದೋಷಗಳಲ್ಲಿ ಹೊಂದ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ. ಸಂತುಷ್ಟ ಆಯಿತು, ನನ್ನ ಯೋಗ್ಯತೆ ಇದ್ದಷ್ಟು ದೇವರು ನನಗೆ ಹೆಂಡತಿಯನ್ನು ಕೊಟ್ಟಿದ್ದಾನೆ ಅಂತ ಹೇಳಿ ಸಂತುಷ್ಟನಾಗಬೇಕಂತೆ. ಸಂತುಷ್ಟ ಭಾರ್ಯಯ ಭರ್ತ್ರ, ಹೆಂಡತಿಯಿಂದ ಸಂತುಷ್ಟನಾಗಿ ಗಂಡ ಇರಬೇಕು. ಭರ್ತ್ರ ಭಾರ್ಯಾ ತಥೈವಚ, ಹಾಗೇನೆ ಹೆಂಡತಿಯೂ ಸಹ ನನ್ನ ಕರ್ಮಕ್ಕೆ ಅನುಗುಣವಾಗಿ ನನಗೆ ಸಿಕ್ಕಿದ್ದಾರೆ, ಮುಗಿದೋಯ್ತು, ಇದು ಸಂತುಷ್ಟರಾಗಿ ನಾವಿರಬೇಕು ಅಂತ ಹೇಳಿ ಎಲ್ಲಿ ಗಂಡ ಹೆಂಡತಿ ಸಂತುಷ್ಟರಾಗಿ ಇರ್ತಾರೆ ಅಲ್ಲಿ ಸಾಕ್ಷಾತ್ ಪರಮಾತ್ಮನ ಸನ್ನಿಧಾನ ಇರ್ತದೆ ಅಂತ ಹೇಳ್ತಾರೆ. ಎಂಥ ಅದ್ಭುತವಾದ ಮಹತ್ವವನ್ನು ಮನುಗಳು ನಮಗೆ ತಿಳಿಸ್ತಾರೆ. ಆ ಮನೆ ತೀರ್ಥಕ್ಷೇತ್ರವಾಗಿ ಬಿಡ್ತದೆ ಅಂತ ಹೇಳ್ತಾರೆ. ಪರಸ್ಪರ ಸಂತುಷ್ಟರಾಗಿ ಗಂಡ ಹೆಂಡತಿ ಯಾವ ಮನೆಯಲ್ಲಿ ಇದ್ದಾರೆ ಆ ಮನೆಯೇ ಒಂದು ದೊಡ್ಡವಾದ ತೀರ್ಥ. ಆ ಮನೆಯಲ್ಲಿ ದೇವರ ಸನ್ನಿಧಾನ ಇರ್ತದೆ, ಆ ಮನೆಯಲ್ಲಿ ಮಾಡಿದ ಪೂಜೆಗಳು ಸಾರ್ಥಕ ಆಗ್ತದೆ.
ಅನ್ನೋದಕ್ಕಾಗಿ ಹಾಗೆ ಇರ್ರಿ ಅಂತ ಹೇಳ್ತಾರೆ. ಆ ಮಾತನ್ನು ಇಲ್ಲಿ ತಿಳಿಸ್ತಾರೆ. ಪತಿವ್ರತ ಅಗುಣೇತ್ಯೇವ ಪತ್ಯ ಕಿಂ ತ್ಯಜ್ಯತೆ ಪ್ರಿಯ. ಪತಿವ್ರತ ಸ್ತ್ರೀ, ಅವಳಲ್ಲಿ ಏನೋ ದೋಷಗಳಿವೆ ಅಲ್ಪ ಸ್ವಲ್ಪ ಅಂತ ಹೇಳಿ ಗಂಡ ಎಂದಿಗಾದರೂ ಆ ಸ್ತ್ರೀಯನ್ನು ಬಿಡ್ತಾಳೇನು? ಬಿಡೋದಿಲ್ಲ. ಯಾಕೆ? ಪತಿವ್ರತ ಅಂತ ಗೊತ್ತು, ನನ್ನನ್ನೇ ಸ್ವೀಕಾರ ಮಾಡಿದವಳು ಅಂತ ಗೊತ್ತು, ಎಲ್ಲರನ್ನೂ ಬಿಟ್ಟು ಬಂದವಳು ಅಂತ ಗೊತ್ತು ಅನ್ನೋದಕ್ಕಾಗಿ ಪತಿವ್ರತ ಸ್ತ್ರೀಯನ್ನು ಹೇಗೆ ಪರಿತ್ಯಾಗ ಮಾಡೋದಿಲ್ಲ ಪುರುಷ, ಹಾಗೆ ನನ್ನ ಮಾತುಗಳನ್ನು ದೋಷ ಇದೆ ಅಂತ ಹೇಳಿ ನನ್ನ ವಾಣಿ, ವಾಣಿ ಅಂದರೆ ಸ್ತ್ರೀ ಅಲ್ಲ, ಸ್ತ್ರೀಲಿಂಗದ ಶಬ್ದ ಅದು ವಾಣಿ ಅಂತನೋದು. ಹೀಗೆ ನನ್ನ ವಾಣಿ, ನನ್ನ ಮಾತನ್ನು ಪುರುಷರಾದ ನೀವೆಲ್ಲ ಪರಿತ್ಯಾಗ ಮಾಡಲಿಕ್ಕೆ ಹೋಗಬೇಡ್ರಿ. ಅದು ಪತಿವ್ರತ. ಅದು ಯಾವನು ಪತಿ? ಪರಮಾತ್ಮನೇ ಪತಿ. ಆ ಪರಮಾತ್ಮನ ವ್ರತ ನನ್ನ ಮಾತುಗಳಿಗೆ ಇದೆ. ಅರ್ಥಾತ್ ನನ್ನ ಮಾತುಗಳು ದೇವರನ್ನು ಬಿಟ್ಟರೆ ಬೇರೆ ಏನೂ ಮಾತಾಡೋದಿಲ್ಲ ಅನ್ನೋದಕ್ಕಾಗಿ ಅವಶ್ಯವಾಗಿ ದೋಷಗಳಿದ್ರೂ ಸಹ ನನ್ನ ಮಾತುಗಳನ್ನು ಪರಿತ್ಯಾಗ ಮಾಡಲಿಕ್ಕೆ ಹೋಗಬೇಡ್ರಿ. ಯಾಕೆ? ನನ್ನ ವಾಣಿ ಅದು ಪತಿವ್ರತೆ. ಪತಿ ಪರಮಾತ್ಮ ಸಹ ವ್ರತಂ, ಆ ಪರಮಾತ್ಮನನ್ನೇ ಸ್ವೀಕಾರ ಮಾಡಿ ನನ್ನ ಮಾತುಗಳು ಯಾವಾಗಲೂ ಇರ್ತದೆ. ಅರ್ಥಾತ್ ನನ್ನ ಬಾಯಿಯಿಂದ ಮಾತುಗಳು ಬಂದರೆ ಅದು ದೇವರ ವಿಷಯಕವಾದ ಮಾತುಗಳೇ ಬರ್ತವೆ ಅನ್ನೋದಕ್ಕಾಗಿ ಅಲ್ಪ ಸ್ವಲ್ಪ ದೋಷಗಳಿದ್ದರೆ ಅದನ್ನು ಪರಿತ್ಯಾಗ ಮಾಡಲಿಕ್ಕೆ ಹೋಗಬೇಡ್ರಿ ಪ್ರಾರ್ಥನೆ ಮಾಡ್ತಾರೆ. ಆದರೂ ಪರಿತ್ಯಾಗ ಮಾಡಿದರೆ ಅನರ್ಥ ಆಗೋದು ನಮಗೆ, ಆ ಮಾತುಗಳನ್ನು ಸ್ವೀಕಾರ ಮಾಡದೇ ಹೋದರೆ ಅನ್ನೋದಕ್ಕಾಗಿ ರಾಘವೇಂದ್ರರ ಸ್ತೋತ್ರವನ್ನು, ತದಂತರ್ಯಾಮಿಯಾದ ಪರಮಾತ್ಮನ ಸ್ತೋತ್ರವನ್ನು, ಅದೂ ಗುರುಗಳು ಕೊಟ್ಟ, ನಮ್ಮ ತಂದೆ ಕೊಟ್ಟ ಪಾಂಡಿತ್ಯದಿಂದ, ಅವರು ಕಲಿಸಿದ ಮಾತುಗಳಿಂದ, ಗುರುಗಳ ಅನುಗ್ರಹದಿಂದ ಈ ಶ್ರೇಯ ಮಾರ್ಗದಲ್ಲಿ ನಾನು ನಡೀತಾ ಇದ್ದೇನೆ ಅನ್ನೋದಕ್ಕಾಗಿ ಈ ಮಾತುಗಳನ್ನು ನಾನು ಹೇಳಿದ ರಾಘವೇಂದ್ರ ಸ್ವಾಮಿಗಳ ಹಾಗೂ ಭಗವಂತನ ಚರಿತ್ರೆಗಳನ್ನು, ಮಹಿಮೆಗಳನ್ನು ನೀವೆಲ್ಲ ಕೇಳಿ ಉದ್ಧತರಾಗಿರಿ, ಪುನೀತರಾಗಿರಿ ಅಂತ ಹೇಳಿ ನಾರಾಯಣಾಚಾರ್ಯರು ಜ್ಞಾನಿಗಳಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದು ನಮಗೆ ಪ್ರಾರ್ಥನೆ ಅಲ್ಲ, ನಮಗೆ ಶಾಸನೆ. ಅದು ನಮ್ಮಂಥವರಿಗೆ, ಸಣ್ಣವರಿಗೆಲ್ಲ ಅವರು ಶಾಸನೆ ಮಾಡ್ತಾರೆ, ಅವರಿಗಿಂತಲೂ ದೊಡ್ಡವರಿಗೆ ಅವರು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿ ಅದ್ಭುತವಾಗಿರತಕ್ಕಂತಹ ರಾಘವೇಂದ್ರ ಸ್ವಾಮಿಗಳ ಹಾಗೂ ತದಂತರ್ಯಾಮಿಯಾದ ಪರಮಾತ್ಮನ ಮಹಿಮೆಯನ್ನು ತಿಳಿಸ್ತಾರೆ. ಆ ವಿಷಯವನ್ನು ಮತ್ತೆ ಕೇಳೋಣ ಅಂತ ಹೇಳ್ತಾ, ಗುರುವಂತರ್ಗತ, ತಾತ್ವಿಕ ದೇವತಾಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ, ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ರಸ್ಮಿನ್ ಪರೇ